प्रभुं प्राणनाथं विभुं विश्वनाथं जगन्नाथनाथं सदानन्दभाजम् भवद्भव्यभूतेश्वरं भूतनाथं शिवं शङ्करं शम्भुमीशानम्
ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ. ಸುರಮುನಿ ಮುನಿಗಳ ದೇವ ಭಕ್ತ ಜನಾರ್ದನ ಭಾವ ಶಿವ ಶಂಭು ಪುತ್ರನೇ ದೇವ. ಸುರಮುನಿ ವಂದಿತ ದೇವ ಭಕ್ತ ಜನಾರ್ದನ ಭಾವ ಶಿವ ಶಂಭು ಪುತ್ರನೇ ಭಾವ. ಆದಿ ಪೂಜಿತ ಅಮರ ವಂದಿತ ಆದಿ ಪೂಜಿತ ಅಮರ ವಂದಿತ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ. ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ. ನಮೋ ವಿಘ್ನರಾಜ. बोलो भारत माता की जय। श्री श्री कृष्णगिरी पशुनाटी मंडली की जय। वारम देवी पादा की जय। श्री राम पादा की जय। आंजनेय स्वामी पादा की जय। कृष्ण देवता पादा की जय. ದಯವಿಟ್ಟು ಪೆಂಡಲ್ನವರು ಟೆಂಪೋದಲ್ಲಿ ಚೇರವೆ, ಕಲಾ ಪ್ರೇಕ್ಷಕರು ನಿಂತವ್ರೆ, ದಯವಿಟ್ಟು ಚೇರ್ ಹಾಕೊಡಿ ಅವ್ರಿಗೆ. ಪೆಂಡಲ್ನವರು ಎಲ್ಲಿದ್ರು ದಯವಿಟ್ಟು ಚೇರ್ ಹತ್ರ ಬರಬೇಕು. वक्रतुण्ड महाकाय सूर्यकोटि समप्रभ
शुक्लाम्बरधरं विष्णु शशिवर्णं चतुर्भुजं प्रसन्नवदनं सर्वविघ्नोपशान्तये अगजानना पद्मार्कम् अगजानन पद्मार्कम् गजाननमनीशम् अनेकदन्तं भक्ता एकदन्तं पाश्मये गुरु ब्रह्मा गुरु विष्णु गुरुदेव महेश्वरा गुरु साक्षात् परब्रह्मा तस्मै श्री गुरवे नमः। ಹರಿಹರ ಬ್ರಹ್ಮರು ಅನವರತ ಪಠಿಸುವೆ ಹರಿಹರ ಬ್ರಹ್ಮರು ಅನವರತ ಪಠಿಸುವೆ ಪೂಜ್ಯಗ ದೊರೆಯ ಪೂಜ್ಯಗ ದೊರೆಯ ಕಟೀಸಲೇ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಗಜಮುಖನೇ ಕರುಣಾ ಸಾಗರನೇ ಜಗದೊಳೆಲ್ಲ ನೀನು ವರಿಸಿದರೆ ಯಾವ ಕಾರ್ಯವೂ ವಿಘ್ನವರಿಸುವುದಿಲ್ಲ ನೀನು ವರಿಸಿದರೆ ಯಾವ ಕಾರ್ಯವೂ ವಿಘ್ನವರಿಸುವುದಿಲ್ಲ ನೀನು ವರಿಸಿದರೆ ಯಾವ ಕಾರ್ಯವೂ ವಿಘ್ನವರಿಸುವುದಿಲ್ಲ ಯಾವ ಕಾರ್ಯವೂ ವಿಘ್ನವರಿಸುವುದಿಲ್ಲ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಗಜಮುಖನೇ ಕರುಣಾ ಸಾಗರನೇ
ಅರಿಕೆಯ ಹೂವಿನಿಂದ ಸ್ವೀಕರಿಸಿ ವರವ ಕೊಡುವೆ. ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ, ಗಜಮುಖನೇ ಕರುಣಾ ಸಾಗರನೇ. ಇಲ್ಲಿ ನೆರೆದಿರುವ ಎಲ್ಲ ಕಲಾಭಿಮಾನಿಗಳಿಗೆ ವಂದಿಸುತ್ತಾ, ಗುರು ಹಿರಿಯರಿಗೆ ವಂದಿಸುತ್ತಾ, ಈ ಸೂತ್ರಧಾರಿಯ ಸವಿನಯ ಪ್ರಾರ್ಥನೆ ಏನೆಂದರೆ, ಈ ದಿವಸ ಶ್ರೀ 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 ಕೃಷ್ಣಗಿರಿ ಕೃಪಾಪೋಷಿತ ನಾಟಕ ಮಂಡಳಿಯವರಾದ ನಾವು ಈ ದಿನ ವೀರ ಅಭಿಮನ್ಯು ಅಥವಾ ಶಶಿರೇಖಿ ಪರಿಣಯ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಖ್ಯಾತ ಸಂಗೀತ ನಿರ್ದೇಶಕರಾಗಿರುವ ಪಾರ್ಥಸಾರಥಿ DH ರವರ ನಿರ್ದೇಶನದಲ್ಲಿ ಅಭಿನಯಿಸುತ್ತಿದ್ದೇವೆ. ಕಲಾಭಿಮಾನಿಗಳಿಂದಾಗಲಿ ವಾದ್ಯವೃಂದದಿಂದಾಗಲಿ ಯಾವುದೇ ತಪ್ಪು ತೊದನುಡಿಗಳು ಕಂಡು ಬಂದಲ್ಲಿ ಹಂಸ ಕ್ಷೀರ ನ್ಯಾಯದಂತೆ ಯಾವ ಹಂಸ ಪಕ್ಷಿಗೆ ಹಾಲು ನೀರನ್ನ ಬೆರೆಸಿಟ್ರೆ ಅದು ನಿರ್ಮಲವಾದ ಹಾಲನ್ನ ಸೇವಿಸಿ ನೀರನ್ನ ಹೇಗೆ ಬೇರ್ಪಡಿಸುತ್ತೋ ಹಾಗೆ ನಾವು ಮಾಡುವಂತಹ ತಪ್ಪು ತೊದಲುಗಳನ್ನ ಮನ್ನಿಸಿ ಪ್ರೋತ್ಸಾಹಿಸಬೇಕೆಂದು ನಿಮ್ಮಲ್ಲಿ ಶಿರವಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಕಮಲ ವಿಲಾಸಾಗರ ಸದಾ ಸುಶೀಲ ಶ್ರೀಲೋಲ ಪರಿಪಾಲಿಸು ದೇವ ಕಮಲ ವಿಲಾಸಾಗರ. ಕಮಲಾಯತಾಚ ಕಮಲಾಸನಾದೆ, ಕಮಲಾಯತಾಚ ಕಮಲಾಸನಾದೆ, ಕಮಲಾಯತಾಚ ಕಮಲಾಸನಾದೆ, ಕಮಲಾಯತಾಚ ಕಮಲಾಸನಾದೆ. ಸುಮ್ಮಲೋನು ಕೂಟ ಸುಮ್ಮಲೋನು ಕೂಟ ಸುಮ್ಮ ಪೂಜಿತ ದೇವ ಕಮಲ ವಿಲಾಸಾಗರ ಸದಾ ಸುಶೀಲ ಶ್ರೀಲೋಲ ಪರಿಪಾಲಿಸು ದೇವ ಕಮಲ ವಿಲಾಸಾಗರ. ಶರಣಾನು ಸಾಕ್ಷಾತ್ ಭೂಮಿದಾತ, ಶರಣಾನು ಸಾಕ್ಷಾತ್ ವರಭೂಮಿದಾತ. ಸುಮಲೋನು ಕೂಟ ಸುಮಲೋನು ಕೂಟ ಮಲೋನು ಕೂಟ ಸುಮ್ಮ ಪೂಜಿತ ದೇವ ಕಮಲ ವಿಲಾಸಾಗರ ಸದಾ ಸುಶೀಲ ಶ್ರೀಲೋಲ ಪರಿಪಾಲಿಸು ದೇವ ಕಮಲ ವಿಲಾಸಾಗರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶ್ರೀರಾಮ ಮೋಹನ ಪವನ
ಸಿದ ಪಾಲಯ ಚರಣಾಮೃತ ಪದ ಸರಸಿದ ಪಾಲಯ ಶ್ರೀರಾಮ ಮೋಹನ ಪಾರಿ. ನಿಗಮನುಜ ಸುಗುಣ ಭಾಷಿತ ನಿಗಮಾತನುಜ ಸುಗುಣ ಭಾಷಿತ ನಿತ್ಯ ನಿರಂತರ ಪಾಪಹರ ನಿತ್ಯ ನಿರಂತರ ಪಾಪಹರ ಚರಣ ಚರಣ ಭವ ಕಾರಣ ನಿರ್ಮೂಢ ನಾರಾಯಣ ನಾರಾಯಣ ಚರಣ ಚರಣ ಭವ ಕಾರಣ ನಿರ್ಮೂಢ ಕರುಣು ಸುಧಾಕರ ಲೋಚನ ಕರುಣು ಸುಧಾಕರ ಲೋಚನ ಶ್ರೀರಾಮ ಮೋಹನ ಪಾವನ ಚರಣಾಮೃತ ಪದ ಸರಸಿದ ಪಾಲಯ ಶ್ರೀರಾಮ ಮೋಹನ ಗೌರಿ ನಾರಾಯಣ ನಾರಾಯಣ. ಪರಮಾತ್ಮನ ಲೀಲೆಯು ಅತಿ ವಿಚಿತ್ರವಾದದ್ದು. ಆತನು ಭಕ್ತ ಪರಾಧೀನನು. ಆತನು ಭಕ್ತ ವತ್ಸಲನೆಂಬ ಬಿರುದೊಂದನ್ನು ಧರಿಸಿರುವನು. ಯಾರನ್ನು ನಗಿಸುವನೋ, ಯಾರನ್ನು ಕುಣಿಸುವನೋ, ಯಾರನ್ನು ಅಳಿಸುವನೋ ನಾರಾಯಣ ನಾರಾಯಣ. ಆತನ ಮಹಿಮೆಯನ್ನು ಬಲ್ಲವರ್ಯಾರು. ಇರಲಿ, ಆ ದೈತ್ಯದಾದ ಅಭಿಜಿತ್ ರಕ್ಕಸನು ದೇವತೆಗಳಿಂದ ಬೇಕಾದ ವರಗಳನ್ನು ಪಡೆದು ಈ ತ್ರಿಭುವನದಲ್ಲಿ ತನಗೆ ಸರಿಸಾಟಿ ಯಾರಿವಿಲ್ಲವೆಂದು ಮೆರೆಯುತ್ತಿರುವನು. ಇದನ್ನರಿಯದ ಪರಮಾತ್ಮನು ಮೈಮರೆತಂತಿದೆ. ಇರಲಿ, ನಾನೀಗಲೇ ಪರಮಾತ್ಮನ ಬಳಿಗೆ ಹೋಗಿ ಆತನನ್ನು ಸಂಹರಿಸುವಂತೆ ಪ್ರೇರೇಪಿಸುವೆನು. ನಾರಾಯಣ ನಾರಾಯಣ. ಏ ದೇವ ಇದು ನಿನ್ನ ಲೀಲೆ, ಇದು ನಿನ್ನ ಲೀಲೆ. ನಾರಾಯಣ ನಾರಾಯಣ. ದೇವ ಇದು ನಿನ್ನ ಲೀಲೆ, ಭುವನೈತ್ಯ ಗೋಪಾಲ ತ್ರಿಲೋಲ. ದೇವ ದೇವ ಇದು ನಿನ್ನ ಲೀಲೆ. ಕಾರಣ ನೀನೇ, ಕರ್ತನು ನೀನೇ, ಕಾಯುವ ದಾತ ದೇವನು ನೀನೇ. ಕಾರಣ ನೀನೇ,
ಕರ್ತನು ನೀನೆ ಕಾಯುವ ದಾತ ದೇವರು ನೀನೆ ಕಾಯುವನು ನೀನೆ ಕಾಮದ ಜನಕನೇ ಕಾಯುವನು ನೀನೆ ಕಾಮದ ಜನಕನೇ ದೇವ ದೇವ ಇದು ನಿನ್ನ ಲೀಲೆ ಭುವನೈಕ್ಯ ಗೋಪಾಲ ತ್ರಿಲೋಲ ದೇವ ದೇವ ಇದು ನಿನ್ನ ಲೀಲೆ ಇದು ನಿನ್ನ ಲೀಲೆ ನಾರಾಯಣ ನಾರಾಯಣ ಲಂಬಾಸುರರೇ ಲಂಬಾಸುರರೇ ಭುಜಬಲ ಸೌರತಿ ಬೆರೆಯುವ ಎದೆಗೆ ಸಮಾಜ ಜಾರಿದರೆ ದೊರೆಯೊಳಗೆ ದೊರೆಯೊಳಗೆ ಭುಜಬಲ ಸೌರತಿ ಬೆರೆಯುವ ಎದೆಗೆ ಸಮಾಜ ಜಾರಿದರೆ ದೊರೆಯೊಳಗೆ ದೊರೆಯೊಳಗೆ ಧೀರದೆನಿಸುತ್ತೆ ದಾರುಳಿಯೊಳಗೆ ಧೀರದೆನಿಸುತ್ತೆ ದಾರುಳಿಯೊಳಗೆ ಸೇರಿ ಬೆಳೆಯುವೆ ವೈರಿ ವರ್ಗಕ್ಕೆ ಸೇರಿ ಬೆಳೆಯುವೆ ವೈರಿ ವರ್ಗಕ್ಕೆ ಭುಜಬಲ ಸೌಂದರ್ಯ ಬೆಳೆಯುವ ಸಮಾಜ ಜಾರಿಗನೆ ದೊರೆಯೊಳಗೆ ದೊರೆಯೊಳಗೆ ಪರಮ ಪುರುಷನೇ ಪೊರೆಯ ದೇವನ ಪರಮ ಪುರುಷನೇ ಪೊರೆಯ ದೇವನ ವಿರುದ್ಧವು ನಿಂಬನು ಬಲಿಸುವೆ ನಾನು ವಿರುದ್ಧವು ನಿಂಬನು ಬಲಿಸುವೆ ನಾನು ಸಬಲ ಭುಜಬಲ ಸೌಂದರ್ಯ ಸಮಾಜ ಜಾರಿಗನೆ ದೊರೆಯೊಳಗೆ ದೊರೆಯೊಳಗೆ ಲಂಬೋತ್ಸವರಿಗಳೇ ಈ ತ್ರಿಭುವನವನ್ನು ಹಳ್ಳಾಡಿಸಿ ಚಲ್ಲಡಿಸಿ ಸಲಹರಿಸಿ ದಿಕ್ಕು ದಿಕ್ಕಿಗೆ ಓಡಿಬಲ್ಲ ಈ ಅಭಿಜಿದ್ದಾನವನ ಎದುರಿನಲ್ಲಿ ನಿಲ್ಲಬಲ್ಲ ಸಾಟಿ ಯಾರು ಇರುವರು ಅದು ಅಲ್ಲದೆ ಆ ಹರಿಯು ದಾನವಾದಿಯಂತೆ ಕಣ್ಣಿನಲ್ಲಿ ಚಿರುಮಾರಿಯನ್ನು ಧರಿಸಿ ಆತನ ಲಾಭವನ್ನು ತೊಳೆಯುವುದೇ ನನ್ನ ಅಭಿಮತ ಇದಕ್ಕೆ ನಿಮ್ಮ ಉತ್ತರವೇನು ಮಹಾಪ್ರಭು ಸಾರಿ ಕೋಟಿ ಕಂಡಾಡುಗಳು ದೊರುಳನ ಶಿರವನ್ನು ಕಳೆಯುತ್ತ ಮುಂದದು ಸಾರಿ ಕೋಟಿ ಕಂಡಾಡುಗಳು ಸಾರಿ ಕೋಟಿ ಕಂಡಾಡುಗಳು ಸಾರಿ ಕೋಟಿ ಕಂಡಾಡುಗಳು ಬಡ ದೇವತೆ ರೀತಿಯ ಗಡಗಡ ನಡೆದು ರೀತಿಯ ಸಿಡಿಲಿನ ಬರದಿ ನೆರೆಯುತ್ತ ಮುಂದದೆ ಬಡ ದೇವತೆ ರೀತಿಯ ಗಡಗಡ ನಡೆದು ರೀತಿಯ ಸಿಡಿಲಿನ ಬರದಿ ನೆರೆಯುತ್ತ ಮುಂದದೆ ಸಿಡಿಲಿನ ಬರದಿ ನೆರೆಯುತ್ತ ಮುಂದದೆ ಸಾರಿ ಕೋಟಿ ಕಂಡಾಡುಗಳು ಸಾರಿ ಕೋಟಿ ಕಂಡಾಡುಗಳು ಸಾರಿ ಕೋಟಿ ಕಂಡಾಡುಗಳು ದಾನವೇಂದ್ರ 300 ಕೋಟಿ ದೇವತೆಗಳು ಅಲ್ಲಾಡಿ ಕಲ್ಲಣಿಸಿ ತರಾರಿಸಿ ದಿಕ್ಕು ದಿಕ್ಕಿಗೆ ಕಾಣದೆ ಓಡಿ ಹೋಗುವರು ಹೀಗಿರುವಲ್ಲಿ ಆ ಬಲ್ಲ ಕೃಷ್ಣನ್ನು ಗೆಲ್ಲುವುದು ಮಹಾ ಕಷ್ಟವೇ ನೀವು ಮನಸ್ಸು ಮಾಡಿದರೆ ಅದೋ ಎಷ್ಟೆಲ್ಲ ಮುಗಿಬೇಕಂತ ಬಿಡಿ ಮಹಾಪ್ರಭು ಬರೇ ಪ್ರೇಮಾಸುರ ಮಹಾಪ್ರಭು ನಿನ್ನ ಪರಾಕ್ರಮವನ್ನು ಕೇಳಿ ಬಹಳ ಸಂತೋಷವಾಯಿತು ನಿನ್ನ ಪೀಠದಲ್ಲಿ ನೀನು ಮಂಡಿಸು ಆಗಬಹುದು ವಿಳಂಬಾಸುರ ಬಲನೆ ಭೂಮಿಯೋ ಸಮದಾರಿಗರ ಬಲನೆ ಭೂಮಿಯೋ ಸಮದಾರಿಗರ ಬಾಪು ಬಾಪು ಬಲು ದೂರನು ಬಾಪು ಬಾಪು ಬಲು ದೂರನು ಬಲನೆ ಭೂಮಿಯೋ ಸಮದಾರಿಗರ ಬಲ
ಮಾಡೋ ಸುರರನ್ನು ಪಿಡಿದು ಕೈ ತೊರೆ ಮಾಡಿ ಸುರರನ್ನು ಪಿಡಿದು ಕೈ ತೊರೆ ಮಾಡಿ ಸುರಲೋಕವನ್ನೇ ಸಾಧಿಸಿ ಬಂದ ಸುರಲೋಕವನ್ನೇ ಸಾಧಿಸಿ ಬಂದೆ ಪಡೆದವರವನು ಬಲವಿರಲೆಗೆ ಪಡೆದವರವನು ಬಲವಿರಲೆಗೆ ಸಮಜಾರಿಗರು ದೊರೆಯೊಳಗೆ ಸಮಜಾರಿಗರು ದೊರೆಯೊಳಗೆ ಸಮಜಾರಿಗರು ದೊರೆಯೊಳಗೆ ರಾಮಾಸುರ ಮಹಾಪ್ರಭು ನಿನ್ನ ಅಧಿಕಾರವನ್ನು ಯಾವ ರೀತಿಯಲ್ಲಿಟ್ಟಿರುವೆ ಆ ವಿಚಾರವನ್ನು ತಿಳಿಸುವಲಾಗೋ. ಆಗಬಹುದು ಮಹಾಪ್ರಭು. ಖಾಟೆ ದೊಡ್ಡವೆ ಖಾಟೆ ದೊಡ್ಡವೆ ಹಳಮಳ ಬೆಳೆದ ಗೆಳುಕರ ಕೊಲ್ಲೆ ಹಳಮಳ ಬೆಳೆದ ಗೆಳುಕರ ಕೊಲ್ಲೆ ಖಾಟೆ ದೊಡ್ಡವೆ ಹುಟ್ಟುತ್ತ ಈಗಲಯಾದ ಹುಟ್ಟುತ್ತ ಪರಮಾತ್ಮನ ಹುಟ್ಟುತ್ತ ಈಗಲಯಾದ ಹುಟ್ಟುತ್ತ ಪರಮಾತ್ಮನ ಮುಟ್ಟುತ್ತ ಕೊಟ್ಟುತ್ತ ಪುಡಿ ಪುಡಿ ಕುಟ್ಟುವೆ ಮುಟ್ಟುತ್ತ ಕುಟ್ಟುತ್ತ ಪುಡಿ ಪುಡಿ ಕುಟ್ಟುತ್ತೆ ಖಾಟೆ ದೊಡ್ಡವೆ ಖಾಟೆ ದೊಡ್ಡವೆ ಖಾಟೆ ದೊಡ್ಡವೆ. ಬರೇ ಬರೇ ಪ್ರಿಯಂಬಾಲ ಮಹಾಪ್ರಭು ನಿಮ್ಮ ಹೆಸರನ್ನು ಕೇಳಿದ ಕೂಡಲೇ ಸುರ ನರ ಗಂಧರ್ವಾದಿಗಳು ದಿಕ್ಕು ದಿಕ್ಕಲ್ಲಿ ಓಡುವರು. ಹೀಗಿರುವಲ್ಲಿ ಆ ಕೃಷ್ಣನು ನಿಮಗೆ ಯಾವ ಸಾಟಿ? ಬಿಡಿ, ಯುದ್ಧಕ್ಕೆ ಪ್ರೇರೇಳಿಸಿ ಆ ಕಳ್ಳಕೃಷ್ಣನನ್ನು ಧ್ವಂಸ ಮಾಡಿ ಬರೋಣ. ಬರೇ ಬರೇ ಲಂಬಾಸುರ, ನಿನ್ನ ವಾಕ್ಯವನ್ನು ಕೇಳಿ ಪರಮ ಸಂತೋಷವಾಯಿತು. ನಿನ್ನ ಪೀಠದಲ್ಲಿ ಮಂಡಿಸೋ. ಬ್ರಹ್ಮಾದಿಗಳೇ, ಮಹಾಪ್ರಭು ಬಲ್ಲ ಹರಿಯನು ಬಲಿಕೊಂಡ ದೇವಿಗೆ ಬಲೋತ್ತರಿಸಿ ಗಣರಂಗಕ್ಕೆ ಬಲ ಹರಿಯನು ಬಲಿಕೊಂಡ ದೇವಿಗೆ ಬಲೋತ್ತರಿಸಿ ಗಣರಂಗಕ್ಕೆ ಬಲೋತ್ತರಿಸಿ ಗಣರಂಗಕ್ಕೆ ಬಲೋತ್ತರಿಸಿ ಗಣರಂಗಕ್ಕೆ ರಣಕ್ಕೆ ಹೋಗಿದನು ಸಳತಿಯುತ್ತವ ರಣಕ್ಕೆ ಹೋಗಿದನು ಸಳತಿಯುತ್ತವ ಕಳ್ಳ ಕಿಷ್ಟನ ಬಲಿಯಲು ಕೊಡುವೆ ಕಳ್ಳ ಕಿಷ್ಟನ ಬಲಿಯಲು ಕೊಡುವೆ ಬಲ ಹರಿಯನು ಬಲಿಪಡದೆ ಬಲತ್ತರಿಸಿ ಬಲತ್ತರಿಸಿ ರಣರಂಗಕ್ಕೆ ಬಲತ್ತರಿಸಿ ರಣರಂಗಕ್ಕೆ. ಬ್ರಹ್ಮಾದಿಗಳೇ, ಮಹಾಪ್ರಭು ಆ ಕಳ್ಳ ಕೃಷ್ಣನನ್ನು ಧ್ವಂಸ ಮಾಡಿ ಬರೋಣ. ನಡೆಯಿರಿ ನಡೆಯಿರಿ. ಮಾಯ ಪ್ರಪಂಚದ ಮರ್ಮವನರಿಯದ ನೋಡಿವರ್ ಮೂಡರು ಕೇಳು ಸದಾ. ಮಾಯ ಪ್ರಪಂಚದ ಮರ್ಮವನರಿಯದ ನೋಡಿವರ್ ಮೂಡರು ಕೇಳು ಸದಾ. ಕಾಯದೊಳ್ಜನಿಸಿ ಕರ್ಮಕ್ಕೆ ಸಿಲುಕಿ ಕಾಯದೊಳ್ಜನಿಸಿ ಕರ್ಮಕ್ಕೆ ಸಿಲುಕಿ ಕಾಯದೊಳ್ಜನಿಸಿ ಕರ್ಮಕ್ಕೆ ಸಿಲುಕಿ
ಎದು ಜನಿಸಿ ಕರ್ಮಕ್ಕೆ ಸಿಲುಕಿ ಬಾಯ್ ಬಾಯ್ ಬಿಡುವರು ಕೇಳು ಸದಾ. ಬಾಯ್ ಬಾಯ್ ಬಿಡುವರು ಕೇಳು ಸದಾ. ಮಾಯ ಪ್ರಪಂಚದ ಮರ್ಮವನರಿಯದ ನೋಡಿವರ್ ಮೂಡರು ಕೇಳು ಸದಾ. ಜನರಿಗೆ ತಿಳಿಯದ ಸ್ವರ್ಗದ ನುಡಿಯಿದು. ಜನರಿಗೆ ತಿಳಿಯದ ಸ್ವರ್ಗದ ನುಡಿಯಿದು. ಜನರಿಗೆ ತಿಳಿಯದ ಸ್ವರ್ಗದ ನುಡಿಯಿದು. ಜನರಿಗೆ ತಿಳಿಯದ ಸ್ವರ್ಗದ ನುಡಿಯಿದು. ಸಮಕೃತವಾದುದು ಈ ಜಗದಿ. ಸಮಕೃತವಾದುದು ಈ ಜಗದಿ. ಮಾಯ ಪ್ರಪಂಚದ ಮರ್ಮವನರಿಯದ ನೋಡಿವರ್ ಮೂಡರು ಕೇಳು ಸದಾ. ಆಹಾ, ಮದಗರಿವಿಗಳಾದ ದಾನವರು ತಾನು ತಾನಾಗಿಯೇ ತನಗೆ ಯಾರು ಸರಿಸಮಾನರಿಲ್ಲವೆಂದು ಮೆರೆಯುತ್ತಿರುವರು. ಆದರೆ ಅವರನ್ನು ನಾಶ ಮಾಡಿ ಧರ್ಮೋದ್ಧಾರ ಮಾಡುವುದೇ ನನ್ನ ಅವತಾರದ ಉದ್ದೇಶಗಳು. ನಾರಾಯಣ ನಾರಾಯಣ. ಓಹೋ, ನಾರದರು ಬರುವಂತೆ ಭಾಸವಾಗುತ್ತಿದೆ. ಬರಲಿ, ಬಹಳ ಸಂತೋಷ. ದಯವಿಟ್ಟು ಸ್ಟೇಜ್ ಒಳಗಡೆ ಇರ್ತಕ್ಕಂಥ ಭಕ್ತ ಕಲಾಭಿಮಾನಿಗಳು ದಯವಿಟ್ಟು ಆಚೆ ಕಡೆ ಬರಬೇಕು. ಇಲ್ಲಿ ಪಾತ್ರಧಾರಿಗಳು ತೊಂದರೆ ಆಯ್ತದೆ. ಪ್ರಭು ವಿಠಲ ಜಗದೋದಾರ ಹರಿ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ. ಜಯ ಪಾಂಡುರಂಗ ಪ್ರಭು ವಿಠಲ ಜಗದೋದಾರ ಹರಿ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ. ರಾಜಾಸದಿ ನೀಲಿಯಾಗಿ ನೀಲಾಜಾಸದಿ ನೀಲಿಯಾಗಿ ಚಂದಿರನಲ್ಲಿ ಕ್ರಾಂತಿಯಾಗಿ ಎಲ್ಲೆಲ್ಲೂ ನೀನಿರುವೆ ತಂದೆ. ಈ ಜಗವೆಲ್ಲ ತುಂಬಿರುವೆ ತಂದೆ. ಎಲ್ಲೆಲ್ಲೂ ನೀನಿರುವೆ ತಂದೆ. ಈ ಜಗವೆಲ್ಲ ತುಂಬಿರುವೆ ತಂದೆ. ಈ ಜಗವೆಲ್ಲ ತುಂಬಿರುವೆ ತಂದೆ. ಜಯ ಪಾಂಡುರಂಗ ಪ್ರಭು ವಿಠಲ ಜಗದೋದಾರ ಹರಿ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ವಿಠಲ. ನಾರಾಯಣ ನಾರಾಯಣ. ಪರಮಾತ್ಮನಿಗೆ ನಮಸ್ಕರಿಸುವೆನು. ನಾರದ ನಿನಗೆ ಮಂಗಳವಾಗಿ
ನಾರದ ಉಚಿತ ಸಮಯಕ್ಕೆ ಬಂದಂತಾಯಿತು. ಮತ್ಯಾವ ಸಂದೇಶವನ್ನು ತಂದಿರುವೆ ನಾರದ? ಯೋಚಿಸದೇನು ಪರಮಾತ್ಮ? ಪರಾಪರ ವಸ್ತುವಾದ ನೀನರಿಯದ ವಿಶೇಷವೇನಿರುವುದು ಪರಮಾತ್ಮ? ಸದಾ ಕಾಲದಲ್ಲಿಯೂ ತ್ರಿಲೋಕವನ್ನು ಸಂಚರಿಸುತ್ತಿರುವ ನೀನು ಯಾವುದಾದರೊಂದು ಸಮಾಚಾರವನ್ನು ತಂದಿರಬೇಕಲ್ಲವೇ? ಪರಮಾತ್ಮ, ಕೇಳೋ ಮುರಹರಿ ಬೇಳೆ ಈ ವರವನ್ನು ಕೇಳೋ ಮುರಹರಿ. ಕೇಳೋ ಮುರಹರಿ ಬೇಳೆ ಈ ವರವನ್ನು ಕೇಳೋ ಮುರಹರಿ. ದಾನವಾರಿ ನೀನು ದಾನವಾನ ಒದಿಸ. ದಾನವಾರಿ ನೀನು ದಾನವಾನ ಒದಿಸ. ಉಪಾಯವ ಮಾಡಿ ಉಪಾಯವ ಮಾಡಿ ಉಪಾಯವ ಮಾಡಿ ಒದಿಸುವವನ ನೀನು ಕೇಳೋ ಮುರಾರಿ. ಬೇಳೆ ಈ ವರವನ್ನು ಕೇಳೋ ಮುರಾರಿ. ಕೃಷ್ಣ ಕೇಳೋ ಮುರಾರಿ. ಬೇಳೆ ಈ ವರವನ್ನು ಕೇಳೋ ಮುರಾರಿ. ಹೇ ಕೃಷ್ಣ ದಾನವಾರಿ ನೀನು ದಾನವಾನ ಒದಿದ. ದಾನವಾರಿ ನೀನು ದಾನವಾನ ಒದಿದ. ಸಮಯವ ಮಾಡಿ ಉಪಾಯವ ಮಾಡಿ ಉಪಾಯವ ಮಾಡಿ ಒದಿಸುವವನ ನೀನು ಕೇಳೋ ಮುರಾರಿ. ಬೇಳೆ ಈ ವರವನ್ನು ಕೇಳೋ ಮುರಾರಿ. ಕೃಷ್ಣ ಪರಮಾತ್ಮ, ನೀ ಮನಸ್ಸು ಮಾಡಿ ಆ ದಾನವನ್ನು ಒದಿಸಿ ನಿನ್ನ ಭಕ್ತರನ್ನು ಉದ್ಧಾರ ಮಾಡೋ ದೇವ. ನಾರದ, ಆಗಲಿ, ನಾನೀಗಲೇ ಹೋಗಿ ಆ ದಾನವನನ್ನು ವಿಚಾರಿಸಿಕೊಳ್ಳುವೆನು. ನೀನಿನ್ನು ನಿಶ್ಚಿಂತನಾಗಿರು ನಾರದ. ಪರಮಾತ್ಮ, ನಾನು ಬಂದು ಬಾಳ ವೇಳೆ ಆಯಿತು, ನಾನಿನ್ನೂ ಬರಲೆ, ಇದೇ ನಮಸ್ಕರಿಸುವೆನು. ನಾರದ, ನಿನಗೆ ಮಂಗಳವಾಗಲಿ, ಹೋಗಿ ಬಾ. ನಾರಾಯಣ. ನೀಲ ಜಾಗದಿ ನೀಲಿಯಾಗಿ ನೀಲ ಜಾಗದಿ ನೀಲಿಯಾಗಿ ಚಂದಿರನಲ್ಲಿ ಕ್ರಾಂತಿಯಾಗಿ ಎಲ್ಲೆಲ್ಲೂ ನೀನಿರುವೆ ತಂದೆ. ಈ ಜಗವೆಲ್ಲ ತುಂಬಿರುವೆ ತಂದೆ. ಎಲ್ಲೆಲ್ಲೂ ನೀನಿರುವೆ ತಂದೆ. ಈ ಜಗವೆಲ್ಲ ತುಂಬಿರುವೆ ತಂದೆ. ಈ ಜಗವೆಲ್ಲ ತುಂಬಿರುವೆ ತಂದೆ. ಆ ಜಯ ಪಾಂಡುರಂಗ ಪ್ರಭೋ ವಿಠಲ ಜಗದೋದಾರ ಹರಿ ವಿಠಲ. ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ. ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ. ವಿಠಲ ನಾರಾಯಣ ನಾರಾಯಣ.
ಕಳಿಸಿಡುವೆ ನೋಡೋ. ಗುರುಳ ದೈತ್ಯನ ನಿನ್ನಯ ಶಿರವಂ ಕಳಿಸಿಡುವೆ ನೋಡೋ. ಅಜಸುರರಿಂ ವರವಂ ಪಡೆದ ನಿನ್ನಯ ಗರ್ವವಂ ಅಡಗಿಸುವೆ. ಇಲ್ಲವೋ ದಾನವ, ಎಲ್ಲಿ ಅವಿತು ಕುಳಿತಿರುವೆ? ಬೇಗ ಸಮರಕ್ಕೆ ಸಿದ್ಧನಾಗು. ಎಲ್ಲ ಹೋಗ್ವಲ್ಲ. ಸೂರ್ಯರಿಗೆ ಅಮೃತವನಂಚಿ, ದಾನವರಿಗೆ ದ್ರೋಹ ಮಾಡಿದ ವಂಚಕಿ, ನಿನ್ನ ಗರ್ವದ ಬೇರನ್ನು ಕಿತ್ತುವಾಗಲು ನನ್ನ ಕಾದಿರುವೆನೋ. ಸಿದ್ಧರಾಗುವನ ಅಂದ. ಸಿದ್ಧರಾಗುವನ ಅಂದ. ಇಲ್ಲವೋ ದಾನವ, ನಿನ್ನಂತ ಶತಕೋಟಿ ದಾನವರನ್ನು ಧ್ವಂಸ ಮಾಡಿ ಧರ್ಮೋದ್ಧಾರ ಮಾಡಿದ ನನ್ನಲ್ಲಿ ನಿನಗೆ ಸಮರವೇ? ನಿನಗೆ ಮರಣವೇ ಸಿದ್ಧ. ಸಿದ್ಧರಾಗುವನ ಅಂದ. ಸಿದ್ಧನಾಗುವನ ಅಂದ. ನಿನ್ನಯ ಶಿರವನ್ನು ಕಡಿದು ಸುರದಿ ಮೆರೆಯುವೆ ನೋಡಲ. ಸುರದಿ ಮೆರೆಯುವೆ ನೋಡಲ. ನಿನ್ನಯ ಶಿರವನ್ನು ಕಡಿದು ಸುರದಿ ಮೆರೆಯುವೆ ನೋಡಲ. ಬಲ ದುರದಿ ಮೆರೆಯುವೆ ನೋಡ. ಬಲ ದುರದಿ ಮೆರೆಯುವೆ ನೋಡ. ಹರಿಯೇ ನಿನ್ನಯ ಕೊರಳನ್ನು ಮುರಿದ, ಹರಿಯೇ ನಿನ್ನಯ ಕೊರಳನ್ನು ಮುರಿದು ಸುರದಲ್ಲಿ ನೆಲೆಯುವೆ ನೋಡಲ. ಸುರದಲ್ಲಿ ನೆಲೆಯುವೆ ನೋಡಲು. ಸುರದಲ್ಲಿ ನೆಲೆಯುವೆ ನೋಡಲ. ಇಲ್ಲವೋ ದಾನವ, ಯುದ್ಧಕ್ಕೆ ಸಿದ್ಧನಾಗು. ದಾನವನನ್ನು ಜಯಿಸಲು ಅಸಾಧ್ಯವಾಗಿರುವುದಲ್ಲ. ಇರಲಿ, ಈತನನ್ನು ಹಿಡಿದು ಉಕ್ಕಿನ ಮುಳ್ಳಿನ ಪಂಜರದಲ್ಲಿ ಕೂಡಿಡುವೆನು. ಇಲ್ಲವೋ ದಾನವ, ಈ ಮುಳ್ಳಿನ ಪಂಜರದಲ್ಲಿ ಸಾಯುವನಾಗು ಪಾಪಿ. ಎಲ್ಲ ಹೋಗಲ್ಲ. ನೋಡುತ್ತಿರುವ ಮುಂದೆ ನನ್ನ ಚಮತ್ಕಾರವಲ್ಲ. ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ ಕಮಲ ರಮಣ ನಾರಾಯಣ ಕಮಲ ನಯನ ಕಮಲ ವದನ. ಮನಿಸಿದ ದಾನವರು ಮಡಿಸಿದ ಗರ್ಜಿಸಲು ಮುನಿಗಳ ಹೃದಯದಿ ಮನೆ ಮಾಡಿ ನಿಜ ಭಕ್ತರ ಹೃದಯದಿ ನಲಿದಾಡಿ ಕರೆದರೆ ಬರುವ ಅಪಜಯ ಕೊಡುವ ಕರೆದರೆ ಬರುವ ಅಪಜಯ ಕೊಡುವ ಕಾಪಾಡು ಶ್ರೀ ಕರುಣಾಳು ತಂದೆ. ಕಾಪಾಡು ಶ್ರೀ ಕರುಣಾಳು ತಂದೆ. ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ ಕಮಲ ರಮಣ ನಾರಾಯಣ ಕಮಲ ನಯನ ಕಮಲ ವದನ ನಾರಾಯಣ.
ದಾನವನ ವಿಚಾರವನ್ನು ಪರಮಾತ್ಮನಿಗೆ ಹೇಳಿದನಷ್ಟೇ. ಆ ವಿಚಾರ ಏನಾಯಿತೋ ತಿಳಿಯೋದಲ್ಲ. ಆಹಾ, ಆ ಪರಮಾತ್ಮನು ದಾನವನನ್ನು ಉಕ್ಕಿನ ಮುಳ್ಳಿನ ಪಂಜರದಲ್ಲಿ ಇಟ್ಟಿರುವರು. ನಾನು ಈಗಲೇ ಪರಮಾತ್ಮನ ಬಳಿಗೆ ಹೋಗಿ ದಾನವನ ವಿಚಾರವನ್ನು ತಿಳಿದು ಬರುತ್ತೇನೆ. ಮದಿಸಿದ ದಾನವರು ಮದವೇರುತ್ತ ಮೆರೆಯುತ್ತ ಗರ್ಜಿಸಲು ಗರ್ವದಿ ಮದಿಸಿದ ದಾನವರು ಮದವೇರುತ್ತ ಮೆರೆಯುತ್ತ ಗರ್ಜಿಸಲು ದುರುಳರಳಿಸಿ ಜಯವನು ಗಳಿಸಿ ದುರುಳರಳಿಸಿ ಜಯವನು ಗಳಿಸಿ ಕಾಪಾಡುಸಿ ಕರುಣಾಳು ತಂದೆ ಕಾಪಾಡುಸಿ ಕರುಣಾಳು ತಂದೆ ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ ಕಮಲ ರಮಣ ನಾರಾಯಣ ಕಮಲ ನಯನ ಕಮಲ ವದನ ನಾರಾಯಣ ನಾರಾಯಣ. ಕಾಣುವೆ ಮನಮೋಹನ ಕೃಷ್ಣಯ್ಯನ ಕಾಣುವೆ ಮನಮೋಹನ
ಆದರೇನು? ಯಾವ ಗೋಪಿಕಾ ಸ್ತ್ರೀಯರೊಡನೆ ಪಗಡೆ ಆಟ ಆಡುತ್ತಾರೋ ಏನೋ ನಾ ಕಾಣನಲ್ಲವೇ? ಓ, ಇದೆಲ್ಲ ಬರುತ್ತಿರುವರು ನನ್ನ ಸ್ವಾಮಿ. ಹೃದಯವ ತಣಿಪ ಸುಮಧುರ ಗಾನ ಪ್ರಿಯತನೆ ನಿನ್ನ ಪ್ರೀತಿಗೆ ಮನಸೋತು ಪ್ರೇಮದಿ ರಾಗವ ಹಾಡುತ್ತಲಿರುವೆ. ಪ್ರಿಯತನೆ ನಿನ್ನ ಪ್ರೀತಿಗೆ ಮನಸೋತು ಪ್ರೇಮದಿ ರಾಗವ ಹಾಡುತ್ತಲಿ ಸುಮಧುರ ಭಾಸಿನಿ ಸುಂದರ ರೂಪಿಣಿ ಸುಮಧುರ ಭಾಸಿನಿ ಸುಂದರ ರೂಪಿಣಿ ಈ ಕ್ಷಣದಿ ನನ್ನೆಡೆಗೆ ಬರುವೆ. ಈ ಕ್ಷಣದಿ ನನ್ನೆಡೆಗೆ ಬರುವೆ. ಮೃದು ಮಧುರ ನಿನ್ನ ಗಾನ ಹೃದಯವ ತಣಿಪ ಸುಮಧುರ ಗಾನ ಮೃದು ಮಧುರ ನಿನ್ನ ಗಾನ ಈ ಕೃಷ್ಣನ ಮುರಳಿಯ ಗಾನಕ್ಕೆ ಪ್ರೇಯಸಿ. ಸ್ವಾಮಿ, ಪ್ರಾಣೇಶ್ವರ, ರುಕ್ಮಿಣಿ, ತಾವಾಗಿಯೇ ನನ್ನ ಮಂದಿರಕ್ಕೆ ಬರುತ್ತಿರುವಾಗ ಈ 2 ದಿನಗಳಿಂದ ನನ್ನ ಮಂದಿರಕ್ಕೆ ಬರೆದಿರಲು ಕಾರಣವಾದರೇನು ಸ್ವಾಮಿ? ರುಕ್ಮಿಣಿ, ಏಕೆ ಕುಪಿತಳಾಗಿರುವೆ? ನನ್ನನ್ನು ಸ್ಮರಿಸಿದರೆ ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಹಾ ಸ್ವಾಮಿ, ನಿಮ್ಮ ದರ್ಶನ ಕಾಂಕ್ಷೆಯಿಂದ ನಾನು ಮುಚ್ಚಿಡಿದಂತಾಗುವುದಲ್ಲವೇ ಸ್ವಾಮಿ? ರುಕ್ಮಿಣಿ, ನಿಜವನ್ನು ತಿಳಿ ಹುಚ್ಚಳೆ. ತಿಳಿಯದೆ ದೂಷಿಸುವುದರಿಂದಲೇ ನಿನಗೆ ಹುಚ್ಚಳೆಂದು ಭಾವಿಸಬೇಕಾಯಿತು. ಹಾ ಹಾ, ನಿಮ್ಮ ದರ್ಶನ ಕಾಂಕ್ಷೆಯಿಂದ ನನಗೆ ಹುಚ್ಚಿಡಿದಂತಾಗಿರುವುದು. ರುಕ್ಮಿಣಿ. ಪ್ರಾಣೇಶ್ವರ, ನಿಮ್ಮ ಪಯಣ ಮುಂದೆಲ್ಲಿಗೆ ಹೇಳಬಾರದೆ? ರುಕ್ಮಿಣಿ, ನೀನೇಕೆ ಬುದ್ಧಿ ಇಲ್ಲದವಳಂತೆ ಮಾತನಾಡುತ್ತಿರುವೆಯಲ್ಲ? ಈಗ ನಾನು ಒಬ್ಬ ರಕ್ಕಸನನ್ನು ಸಂಹರಿಸಿ ಬಂದಿರುವೆನು. ಆಹಾ, ಪ್ರಾರಂಭವಾಯಿತು ನಿಮ್ಮದು. ರುಕ್ಮಿಣಿ, ಏನು ರುಕ್ಮಿಣಿ ಹಾಗೆ ಹೇಳುತ್ತಿರುವೆಯಲ್ಲ? ಅದೇ ನಿಮ್ಮ ಸುಳ್ಳಿನ ಸುರಮಣೆಗಳು. ಆ ಮಳೆಯು ನಿಲ್ಲಬೇಕಾದರೆ ಒಂದು ಸಿಡಿಲು ಬಡಿಯಬೇಕಲ್ಲವೇ? ಸ್ವಾಮಿ, ಸಿಡಿಲು ಹೊಡೆದರೆ ಪ್ರಾಣವು ಹೋದರೆ ಏನು ಮಾಡುವುದು ಸ್ವಾಮಿ? ಆದ್ದರಿಂದಲೇ ಯಾರಿಗೂ ಅಪಾಯವಾಗದಂತೆ ಉಪಾಯದಿಂದಲೇ ಆ ರಕ್ಕಸನನ್ನು ಹಿಡಿದು ಉಕ್ಕಿನ ಮುಳ್ಳಿನ ಪಂಜರದಲ್ಲಿ ಕೂಡಿಟ್ಟು ಬಂದಿರುವೆನು. ಸ್ವಾಮಿ, ಆ ರಕ್ಕಸನು ಯಾರೆಂದು ಬೇಗ ಹೇಳುವಂತರಾಗಿ. ಯಾರಿಗೆ ಗೊತ್ತು ರುಕ್ಮಿಣಿ? ಪ್ರಾಣೇಶ್ವರ, ನನ್ನ ತಪ್ಪನ್ನು ಮನ್ನಿಸಿ ದಯಮಾಡಿ ಆ ರಕ್ಕಸನು ಯಾರೆಂದು ಹೇಳಬಾರದೆ? ಓಹೋ, ಈಗ ದಾರಿಗೆ ಬಂದೆಯಾ? ರುಕ್ಮಿಣಿ, ಕೇಳು. ಸ್ವಾಮಿ, ಅದನ್ನು ಬಲ್ಲೆನು, ಆ ದುಷ್ಟನ ವಿಷಯವನ್ನು. ಸ್ವಾಮಿ, ಆತನು ಎಲ್ಲಿ ಜನಿಸುವನು? ಬೇಗ ಹೇಳಿ, ಅವನ ಸಂಹಾರಕ್ಕೆ ನಾನು ಯುದ್ಧವನ್ನು ಸಿದ್ಧಪಡಿಸುವೆನು. ರುಕ್ಮಿಣಿ, ಹಿಂದೆ ತ್ರೇತಾಯುಗದಲ್ಲಿ ಮಹಾಭಯಂಕರನು ಲೋಕಕಂಟಕನು ಆದ ಆ ರಾವಣನನ್ನು ಬಲ್ಲೆಯಷ್ಟೇ. ಆಹಾ, ಪ್ರಾಣೇಶ್ವರ, ಆತನು ಏತಕ್ಕಾಗಿ ಜನಿಸಿರುವನು ಹೇಳಬಾರದೆ? ಈಗ ಜನ್ಮ ತಾಳಿರುವವನು ಆ ದಾನವರಲ್ಲಿ ಒಬ್ಬನು. ಆಹಾ, ಪ್ರಾಣೇಶ್ವರ, ಈ ವಿಚಾರವನ್ನು ನಿಮಗೆ ಹೇಗೆ ತಿಳಿಯಿತು? ಆ ದಾನವರಲ್ಲಿ ಒಬ್ಬನು ತಿಳಿಯದವಳಂತೆ ಮಾತನಾಡುತ್ತಿರುವೆಯಲ್ಲ, ಶಾಂತಳಾಗು. ಕೇಳು, ಪೂರ್ವ ವೃತ್ತಾಂತವನ್ನು ಸ್ಮರಿಸಿಕೊಂಡು ಕುಪಿತಳಾಗಬೇಡ.
ಈಗ ಜನ್ಮ ತಾಳಿರುವವನು ಆ ದಾನವರಲ್ಲಿ ಒಬ್ಬನು. ಸ್ವಾಮಿ, ನಿಮ್ಮ ಮಹಿಮೆಯನ್ನು ಯಾರು ಬಲ್ಲವರು? ಪ್ರಾಣೇಶ್ವರ, ಯಾವಾಗ ಆ ದಾನವರನ್ನು ನಿಗ್ರಹಿಸುವಿರಿ? ಏನು ಪ್ರೇಯಸಿ, ಆ ದಾನವರಲ್ಲಿ ಒಬ್ಬನು ಅಭಿ ಎಂಬ ನಾಮದಿಂದ ಜನಿಸಿ ಬಹಳ ಪ್ರಬಲನಾಗಿ ನನ್ನನ್ನು ಜಯಿಸಬೇಕೆಂದು ಘೋರವಾದ ತಪಸ್ಸನ್ನಾಚರಿಸಿ ದೇವತೆಗಳಿಂದ ಬೇಕಾದ ವರವನ್ನು ಪಡೆದು ಮೆರೆಯುತ್ತಿದ್ದ. ಈ ವಿಚಾರವನ್ನು ನಾರದರಿಂದ ತಿಳಿದು ಆತನನ್ನು ಉಪಾಯದಿಂದ ಹಿಡಿದು ಉಕ್ಕಿನ ಮುಳ್ಳಿನ ಪಂಜರದಲ್ಲಿ ಕೂಡಿಟ್ಟು ಬರುವುದು ತಡವಾಯಿತು. ಅದಕ್ಕಾಗಿಯೇ ಇಷ್ಟೊಂದು ಕೋಪವೇ ಪ್ರೇಯಸಿ? ಸ್ವಾಮಿ, ಪರಮಾತ್ಮನಿಗೆ ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ. ತಾಯಿ ನಮಸ್ಕರಿಸುವೆನು. ನಿಮಗೆ ಮಂಗಳವಾಗಲಿ ನಾರದರೆ. ನಾರದರೆ, ಬಂದ ವಿಚಾರವನ್ನು ತ್ರಿಲೋಕ ಸಂಚರಿಸುತ್ತಾ ನೀವು ಬಂದಿರುವಾಗ ಬಂದ ವಿಚಾರವನ್ನು ತಿಳಿಸುವಂತರಾಗಿ. ಪರಮಾತ್ಮ, ಯೋಚಿಸದೇನು ಪರಮಾತ್ಮ? ನೀವು ಈಗ ಮನಸ್ಸು ಮಾಡಿ ಆ ದಾನವನನ್ನು ಒದಿಸಿ ನಿನ್ನ ಭಕ್ತರನ್ನು ಉದ್ಧಾರ ಮಾಡುವ ದೇವ. ನಾರದ ಆಗಲಿ. ರುಕ್ಮಿಣಿ, ಅದು ಈಗಲೇ ಗೊತ್ತಾಗುವುದು, ಸ್ವಲ್ಪ ಶಾಂತಳಾಗು. ಪರಮಾತ್ಮ, ನಾನಿನ್ನೂ ಬರುತ್ತೇನೆ. ನಿನಗೆ ಮಂಗಳವಾಗಲಿ, ಹೋಗಿ ಬಾ. ರುಕ್ಮಿಣಿ, ಅರ್ಜುನನನ್ನು ಕರೆತರಲು ಹೋದ ಸಾತ್ಯಕಿಯು ಇನ್ನೂ ಬಾರಲಿಲ್ಲವಲ್ಲ? ಸ್ವಾಮಿ, ಹತ್ತ ನೋಡಿ, ಇತ್ತಲೇ ಸಾರ್ಥಕಿಯು ಬರುತ್ತಿರುವನು. ಕರುಣಾನಿಧೆ ಮಾಧವ, ಕಲ್ಯಾಣ ಗುಣ ಮಾಧವ, ಕರುಣಾನಿಧೆ ಮಾಧವ, ಕಲ್ಯಾಣ ಗುಣ ಮಾಧವ, ಕರುಣಾನಿಧೆ ಮಾಧವ. ಭಕ್ತರ ಪೊರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಾರಿಯೇ, ಭಕ್ತರ ಪೊರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಾರಿಯೇ. ಭಕ್ತರ ಬರುವ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ. ಭಕ್ತರ ಬರುವ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ. ಕರುಣಾನಿಧೆ ಮಾಧವ, ನಿಜ ಕಲ್ಯಾಣ ಗುಣ ಮಾಧವ, ಕರುಣಾನಿಧೆ ಮಾಧವ, ಮಾಧವ ಮಾಧವ. ಸಂಜದಲಾತಾಕ್ಷ ಮನಮೋಹನ, ಕಾರುಣ್ಯ ಗುಣಶೀಲ ನವಮೋಹನ, ಸಂಜದಲಾತಾಕ್ಷ ಮನಮೋಹನ, ಕಾರುಣ್ಯ ಗುಣಶೀಲ ನವಮೋಹನ,
ಉತ್ತರಿಸುವೆನು. ಪರಮಾತ್ಮ, ಅರ್ಜುನನು ದ್ವಾರ ಬಾಗಿಲಲ್ಲಿ ಬಂದು ನಿಂತು ಕಾದಿರುವನು. ತಮ್ಮ ಅಪ್ಪಣೆಗಾಗಿ ನಿರೀಕ್ಷಿಸಿರುವನು. ಪರಮಾತ್ಮ, ಏನು ಸಾತ್ಯಕ್ಕೆ ಅರ್ಜುನನು ನನ್ನ ಅಪ್ಪಣೆಯನ್ನು ನಿರೀಕ್ಷಿಸುತ್ತಿರುವನೆ? ಹೌದು ಪರಮಾತ್ಮ. ಹಾಗಾದರೆ ಕರೆದುಕೊಂಡು ಬಾ. ಹಾಗೆ ಆಗಲಿ ಪರಮಾತ್ಮ. ನೋಡಿದೆ ರುಕ್ಮಿಣಿ, ಅರ್ಜುನನಲ್ಲಿ ಎಂಥ ಭಯ ಭಕ್ತಿ ಇರುವುದು. 3 ಲೋಕದ ಪರಾಕ್ರಮಿಯಾದರೂ ಎಂಥ ಭಯ ಭಕ್ತಿ ಉಳ್ಳವನು. ಸ್ವಾಮಿ, ಅರ್ಜುನಲ್ಲಿ ಅಂತಹ ಭಕ್ತಿ ಇರುವುದು, ನನ್ನಲ್ಲಿ ಅಂತಹ ಭಕ್ತಿ ಯಾವುದೂ ಇಲ್ಲವೇ? ಹಾಗಲ್ಲ ರುಕ್ಮಿಣಿ, ಹಾಗೆ ಸುಮ್ಮನೆ ಹೇಳಿದನಷ್ಟೇ. ನಿನ್ನಂತ ಭಕ್ತಿ ಭಾವ ಪ್ರೀತಿ ಉಳ್ಳವರು ಮತ್ಯಾರಿರುವರು? ಪ್ರಾಣೇಶ್ವರ, ಅದು ಅಲ್ಲದೆ ನಿನ್ನಲ್ಲಿ ಅಷ್ಟು ಪ್ರೀತಿ ಇರುವುದರಿಂದಲೇ ನಾನು ಬಂದ ಕೂಡಲೇ ನನ್ನನ್ನು ಸನ್ಮಾನಿಸಿದ್ದು. ಆಹಾ, ಹೌದಲ್ಲವೇ? ಪ್ರಾಣೇಶ್ವರ, ನಾನಿನ್ನು ಬರಲೇ? ಹೋಗಿ ಬಾ.
ಮಂಗಳವಾಗಲಿ. ಪುರದಲ್ಲಿ ಕುಂತಿದೇವಿ ಮೊದಲಾಗಿ ಎಲ್ಲರೂ ಕ್ಷೇಮದಿಂದಿರುವರೆ ಪಾರ್ಥ. ಪರಮಾತ್ಮ ವಾಸುದೇವ, ತಮ್ಮ ಕೃಪಾನುಭಾವದಿಂದ ಎಲ್ಲರೂ ಕ್ಷೇಮದಿಂದ ಇರುವೆವು. ಅಲ್ಲದೆ ನನ್ನನ್ನು ಇಷ್ಟೊಂದು ತುರಿತದಿಂದ ಕರೆಸಲು ಕಾರಣವೇನು ಪರಮಾತ್ಮ? ಅರ್ಜುನ, ಹಿಂದೆ ಲೋಕಕಂಟಕರಾದ ದಾನವರು ನನ್ನಿಂದ ಹತರಾದರಷ್ಟೇ. ಆದರೆ ಅವರಲ್ಲಿ ಒಬ್ಬ ಅಭಿ ಎಂಬ ನಾಮದಿಂದ ಜನಿಸಿ ಬಹಳ ಪ್ರಬಲನಾಗಿ ನನ್ನನ್ನು ಜಯಿಸಬೇಕೆಂದು ಘೋರವಾದ ತಪಸ್ಸನ್ನಾಚರಿಸಿ ದೇವತೆಗಳಿಂದ ಬೇಕಾದ ವರವನ್ನು ಪಡೆದು ಮೆರೆಯುತ್ತಿದ್ದ ಆ ರಕ್ಕಸನ ವಿಚಾರವನ್ನು ನಾರದರಿಂದ ತಿಳಿದು ಆತನನ್ನು ಉಪಾಯದಿಂದ ಹಿಡಿದು ಉಕ್ಕಿನ ಮುಳ್ಳಿನ ಪಂಜರದಲ್ಲಿ ಗೊಂಡಾರಣ್ಯ ಮಧ್ಯ ಕೂಡಿಟ್ಟಿರುವೆನು. ಆ ರಕ್ಕಸನು ಯಾವಾಗಲೂ ಅರ್ಜುನ ಅರ್ಜುನ ಎಂದು ಕೂಗಿಕೊಳ್ಳುವನು. ನೀನು ಕಾಡಿನಲ್ಲಿ ಸಂಚರಿಸುವಾಗ ಯಾರಾದರೂ ನಿನ್ನನ್ನು ಕೂಗಿದರೆ ಮಾತನಾಡಬೇಡ ಪಾರ್ಥ. ಮಹಾಮಹಿಮನೆ, ಆದರೆ ನೀನು ಬಹಳ ಎಚ್ಚರದಿಂದಿರಬೇಕು, ತಿಳಿಯಿತೆ? ಮಹಾಮಹಿಮನೆ, ಎಂಥ ಕಷ್ಟ ಪರಂಪರೆಗಳು ಒದಗಿದ್ದರು ತಮ್ಮ ಕೃಪಾನುಭಾವದಿಂದ ಮಾಯವಾದವು. ಅಲ್ಲದೆ ಮಹಾಪ್ರಳಯಿ ಪಾಂಡವ ಎಂದು ಬಿರುದನ್ನು ಧರಿಸಿರುವ ನೀನಿರುವುದರಲ್ಲಿ ನಮಗೆ ಭಯವೇ? ಇದೋ ನಮಸ್ಕರಿಸುವೆನೋ. ಅರ್ಜುನ, ನಿನಗೆ ಮಂಗಳವಾಗಲಿ. ಆದರೆ ನಾನು ಹೇಳಿದ ವಿಚಾರವು ಜ್ಞಾಪಕವಿರಲಿ. ವಾಸುದೇವ, ಪರಮಾತ್ಮ ತಮ್ಮ ಅಮೃತವಾಣಿಯನ್ನು ಎಂದಾದರೂ ಮೀರುವನೆ? ನಾನಿನ್ನೂ ಬರುವೆನೋ. ಅರ್ಜುನ, ನಿನಗೆ ಮಂಗಳವಾಗಲಿ. ಹೋಗಿ ಬಾ. ಪ್ರಾಣೇಶ್ವರ, ಅರ್ಜುನನ ಬಳಿ ಮಾತಾಡಿದ ವಿಚಾರವನ್ನೆಲ್ಲ ನಾನು ಮರೆಯಲಿ ನಿಂತು ಕೇಳಿಸಿಕೊಂಡೆನು ಪ್ರಿಯ. ದೇವಿ, ನೀನು ಎಲ್ಲೇ ನಿಂತಿದ್ದರೂ ನಾನು ಅರಿತಿಲ್ಲವೆಂದು ತಿಳಿದೆಯಾ? ಆಹಾ, ಇದಕ್ಕೇನು ಕಡಿಮೆ ಇಲ್ಲ ಅಲ್ಲವೇ ಸ್ವಾಮಿ ನೀವು? ಆಹಾ ಸ್ವಾಮಿ. ರುಕ್ಮಿಣಿ, ಸ್ವಲ್ಪ ಹೊತ್ತು ವಿನೋದದಿಂದ ಕಾಲವನ್ನು ಕಳೆಯೋಣ ಬಾ ಪ್ರೇಯಸಿ. ನಿಮ್ಮ ಮನಸ್ಸಿಗೆ ಆಗಲಿ ಸ್ವಾಮಿ. ದ್ವಾರಕೀಯ ಸೌಂದರ್ಯ ಲಹರಿ ಈ ಕೃಷ್ಣನ ಮನ ಗೆದ್ದ ಚಕೋ ಕಲೆಯೇ
ಆನಂದದಿಂದ ಕಾಲವನ್ನು ಕಳೆದಾಯ್ತಲ್ಲವೇ? ಸ್ವಾಮಿ, ಶೃಂಗಾರವಾಹಿನಿ ಮನಮೋಹಿನಿ ಪ್ರಿಯ ಕಾಂತಾಮಣಿ ಕಾಮಿನಿ ಭಾಮಿನಿ ರುಕ್ಮಿಣಿ ಶೃಂಗಾರವಾಹಿನಿ ಮನಮೋಹಿನಿ ಪ್ರಿಯ ಕಾಂತಾಮಣಿ ಕಾಮಿನಿ ಭಾಮಿನಿ ರುಕ್ಮಿಣಿ
ಸ್ವಾಮಿ ಬಾರ ಪ್ರಿಯತಮ ಬಳಿ ಬಾರ ಪ್ರಿಯತಮ ದಾದ ಚೆಲುವ ಬಾರ ನಂತರಂಗ ತೋರ ದಾದ ಚೆಲುವ ಬಾರ ನನ್ನಂತರಂಗ ತೋರ ನಾದ ವಿನೋದ ಮನಸಾದ ಬಾರ ಪ್ರಿಯತಮ ಬರಿಸ್ತಾರ ನೀನು ಬರಲಾರೆ ನಾನು ಇದು ಬಾಗಾಲವಾ ಬರಿಸ್ತಾರ ನೀನು ಬರಲಾರೆ ನಾನು ಇದು ಬಾಗಾಲವಾ ಮೋಹದಿಂದ ಒಡನಾಟದಿಂದ ಮೋಹದಿಂದ ಒಡನಾಟದಿಂದ ವಿನೋದ ಮನಸಾದ ಬಾರ ಪ್ರಿಯತಮ ಬಳಿ ಬಾರ ಪ್ರಿಯತಮ ವನರಾಜ ನೀನು ಸಿರಿದೇವಿ ನಾನು ಇದು ಬಾಗಾಲವಾ ವನರಾಜ ನೀನು ಸಿರಿದೇವಿ ನಾನು ನೀನಿಡು ಬಾಗಾಲವಾ ಮುದ ಮೋಹದಿಂದ ಒಡನಾಟದಿಂದ ಮುದ ಮೋಹದಿಂದ ಒಡನಾಟದಿಂದ ಮೋದ ಈ ಮೋದ ಮನಸಾಮೋದ ಬಾರ ಪ್ರಿಯತಮ ಬಳಿ ಬಾರ ಪ್ರಿಯತಮ ಸ್ವಾಮಿ ಆನಂದವಾಯಿತೆ ಹಲೋ ದಯಮಾಡಿ ದಯಮಾಡಿ ಚೆನ್ನಾಗಿ ನಡೀತಾ ಇರುವಂಥ ಚೆನ್ನಾಗಿ ರೂಪುಕೊಂಡು ಪ್ರದರ್ಶನ ಇಡ್ತಿರುವಂಥ ನಾಟಕಕ್ಕೆ ಅಭಾಸವನ್ನು ಮಾಡದಿರೋಂಗೆ ಆಗಲಿ ಅಂತೇಳಿ ಅಭಿಮಾನಿಗಳು ಆಚೆ ಕಡೆ ಹೋಗ್ಬೇಕು. ಕಲಾವಿದರಲ್ಲಿ ಕಲಾ ಪೋಷಕರಲ್ಲಿ ದಯವಿಟ್ಟು ಆಚೆ ಕಡೆ ನಡೀರಿ. ವಾಗಲಮ್ಮ ಭಾಗ್ಯದ ಭಾಸ್ಕರ ಅರಡಿದ ಕ್ರಾಂತಿಯ ಕರುಣದಿಗರೆಗೆ ಅರಡಿದ ಕ್ರಾಂತಿಯ ಕರುಣದಿಗರೆಗೆ ಸಾರ್ಥಕವಾಯಿತು ಎನ್ನೋ ಮನೋಹರ ಸಾರ್ಥಕವಾಯಿತು ಎನ್ನೋ ಮನೋಹರ ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ
ಪಾಲಿಪ ದೇವರೆನಿಸಿದ ಇಂದ್ರಿಯ ಪಾಲಿಪ ದೇವರೆನಿಸಿದ ಧನ್ಯತೆಯಾದ್ಯವು ಪುಣ್ಯೋದಯದಿ ಧನ್ಯತೆಯಾದ್ಯವು ಪುಣ್ಯೋದಯದೆ ರಾಧಾ ರಮಣ ಕೈವಸನಾಸ ರಾಧಾ ರಮಣ ಕೈವಸನಾಸ ಅವಯವ ನೀಡಿದ ಯದುಪತಿ ಅವಯವ ನೀಡಿದ ಅವಯವ ನೀಡಿದ ಯದುಪತಿ ಅಭಯವ ನೀಡಿದ ಯದುಪತಿ. ಆಹಾ, ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಆ ಬಿರಕ್ಕಸನ ರೀತಿಯು ಅತಿ ವಿಚಿತ್ರವಾಗಿರುವುದು. ಆದರೆ ಆ ದುರಾತ್ಮಕನನ್ನು ಹಿಡಿದು ಉಕ್ಕಿನ ಮುಳ್ಳಿನ ಪಂಜರದಲ್ಲಿ ಇಟ್ಟಿರುವುದೇ ಆಶ್ಚರ್ಯವೇ ಸರಿ. ಆದರೆ ಇನ್ನು ನಾನು ನಿಶ್ಚಿತನಾಗಿ ಇಂದ್ರಪ್ರಸ್ಥಪುರಕ್ಕೆ ಹೋಗುವೆನು. ಹುಲಿಯೋನನ್ನು ತಿನ್ನಲು ಓಡಿಸಿಕೊಂಡು ಬರುತ್ತಿರುವುದು ಯಾರಾದರೂ ಮುಂದೆ ನನ್ನ ಪ್ರಾಣವನ್ನು ಕಾಪಾಡುವರಾಗಿ. ಆಹಾ, ಈ ಭೀಕರವಾದ ಕಾಡಿಗೆ ಯಾರೋ ಪ್ರಾಣ ರಕ್ಷಣೆಯನ್ನು ಬೇಡುತ್ತಿರುವರಲ್ಲ. ಏನು ಮಾಡಲಿ? ಪರೋಪಕಾರಂ ಯದ್ವಂ ಶರೀರಂ ಎಂದಾಗೆ ಶ್ರುತಿಯು ಹೇಳುತ್ತಿರುವುದಲ್ಲ. ಅಯ್ಯ ಹುಲಿಯೋನನ್ನು ಓಡಿಸಿಕೊಂಡು ಬರುತ್ತಿರುವುದು ಯಾರಾದರೂ ಬಂದು ನನ್ನ ಪ್ರಾಣವನ್ನು ಕಾಪಾಡುವರಾಗಿ. ಆಹಾ, ಇನ್ನು ತಡ ಮಾಡಿದರೆ ಪ್ರಯೋಜನವಿಲ್ಲ. ಅಯ್ಯ, ಹೆದರಬೇಡ. ಬಂದೆನೋ ಎಲ್ಲವೋ ಪಾಪಿ ಮೃಗವೇ, ಈ ಬಾಣದ ಪೆಟ್ಟನ್ನು ತಿಂದು ಸಾಯೆ. ಪೂಜ್ಯರೇ, ಈ ಭುವನವಾದ ಅರಣ್ಯದಲ್ಲಿ ತಾವು ಸಂಚರಿಸಲು ಕಾರಣವೇನು? ನಾನೇನಾದರೂ ಒಂದು ನಿಮಿಷ ತಡ ಮಾಡಿದರೆ ಹುಲಿಯ ಬಾಯಿಗೆ ತುತ್ತಾಗುತ್ತಿದ್ದಿರಲ್ಲ. ಅಯ್ಯ, ಅದಂತಿರಲಿ. ನಿನ್ನ ಸಾಹಸ, ನಿನ್ನ ಧೈರ್ಯ ಹೇಳಲು ಅಸಾಧ್ಯವಾಗಿದೆ. ಒಂದೇ ಏಟಿಗೆ ಹೊಡೆದೆಯಲ್ಲ ಹುಲಿಯನ್ನು ಬಾಣದಿಂದ. ನಿನ್ನ ಪರಾಕ್ರಮವನ್ನು ಹೇಳಬಲ್ಲೆಯ? ಆಹಾ, ಪೂಜ್ಯರೇ, ನನ್ನನ್ನು ಮಧ್ಯಮ ಪಾಂಡವ ಎಂದು ದಶನಾಮಾಂಕಗಳಿಂದ ಕರೆಯುವರು. ಪಾಂಡುಪುತ್ರರಾದ ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ 5 ಜನ. ಆಹಾ, ನಿಮ್ಮ ಪರಾಕ್ರಮವನ್ನು ಕೇಳಿದನು. ಅವರಲ್ಲಿ ನೀನು ಯಾರಪ್ಪ? ಪೂಜ್ಯರೇ, ಅವರಲ್ಲಿ ನಾನೇ ಮಧ್ಯಮ ಪಾಂಡವ ಧನಂಜಯನು. ಏನು ಧನಂಜಯನೇ? ಸರಿ, ಆ ಹುಲಿಯನ್ನು ಒಂದೇಟಿಗೆ ಹೊಡೆದಲ್ಲ. ನಿನ್ನ ಧೈರ್ಯ, ನಿನ್ನ ಸಾಹಸ ಹೇಳಲು ಅಸಾಧ್ಯವಾಗಿದೆ. ಪೂಜ್ಯರೇ, ಸಾಮಾನ್ಯವಾದ ಒಂದು ಹುಲಿಯನ್ನು ಕೊಂದ ಮಾತ್ರಕ್ಕೆ ಅತಿಸೇವೆ ಎಂದು ತಿಳಿದೆಯಾ? ಚತುರ್ಭುವನಗಳು ಏಕಕಾಲದಲ್ಲಿ ಯುದ್ಧಕ್ಕೆ ಒದಗಿ ಬಂದರು ಕ್ಷಣಗಾತ್ರದಿಂದ ಸಂಹರಿಸಬಲ್ಲ ಈ ದಶನಾಮವನ್ನು ಪಡೆದ ಈ ಗಾಂಡೀವಿಗೆ ಪರಶುವನಲ್ಲಿ ಹೋರಾಡಿ ಪಾತೃಪರಸ್ಥವನ್ನು ಪಡೆದ ಈ ಗಾಂಡೀವಿಗೆ ಒಂದು ಹುಲಿಯನ್ನು ಕೊಲ್ಲುವುದು ದೊಡ್ಡ ಕಾರ್ಯವೇ? ಬಿಡಿ ಪೂಜ್ಯರೇ, ನನ್ನನ್ನು ಹೆಚ್ಚಾಗಿ ಹೊಗಳಬೇಡಿ. ನಾನಿನ್ನೂ ಹೋಗುವೆನು. ಅಯ್ಯ, ಇನ್ನ ಎಷ್ಟು ದೂರ ಹೋಗಬೇಕು? ಈ ಬೆಟ್ಟ ಬರೆಯಾಗುವವರೆಗೂ ನಾನು ಇಲ್ಲೇ ಇರುವೆನೋ? ಹಾಗೆ ಆಗಲೇ. ಈತನೇ ಅರ್ಜುನನು. ಈಗ ಬ್ರಾಹ್ಮಣನಂತೆ ಕೂಗಿ ಆ ನೀಚ ಕೃಷ್ಣನ ಬೇರನ್ನು ಕಿತ್ತು ಹಾಕುವೆನು. ಅನಂತರ ಸುಭದ್ರೆಯ ಗರ್ಭದಲ್ಲಿ ಜನಿಸಿ ಆ ನೀಚ ಕೃಷ್ಣನ ಬೇರನ್ನು ಕಿತ್ತು ಹಾಕುವೆನು. ಇರಲಿ, ಈಗ ಬ್ರಾಹ್ಮಣನಂತೆ ಕೂಗಿ ಆತನಲ್ಲಿ ಸೇರುವೆ. ಅರ್ಜುನ, ಪೂಜ್ಯರೇ, ಏನಾಯಿತು? ಬೇಗ ಹೇಳಿ. ನೀನು ನಡೆ ಅರ್ಜುನ. ಹಾಗೆ ಆಗಲಿ.
ನಾಟಕ ಇಷ್ಟೊಂದು ಯಶಸ್ವಿಯಾಗಿ ಪ್ರದರ್ಶನಗೊಳ್ಳಲಿಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ಸಹೃದಯ ದಾನಿಗಳು ಹೀಗೆ ಒಂದು ಕಿರು ಕಾಣಿಕೆಯನ್ನು ಪಾತ್ರವರ್ಗದವರಿಂದ ನೀಡಲಾಗ್ತದೆ. ಅದಕ್ಕೋಸ್ಕರ ಕೆಲವೇ ಕ್ಷಣಗಳಲ್ಲಿ ಆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೀವೆಲ್ಲರೂ ಇದೇ ರೀತಿಯ ಸಹಕಾರವನ್ನು ನೀಡ್ತೀರಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ನಾಟಕಕ್ಕೆ ವೀರ ಅಭಿಮನ್ಯು ಅಥವಾ ಶಶಿರೇಖಾ ಕಲ್ಯಾಣ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಇಷ್ಟೊಂದು ವಿಜೃಂಭಣೆಯಾಗಿ ನಡೀಲಿಕ್ಕೆ ನಮ್ಮ ಮಾಸ್ಟ್ರು ಕಲಾ ವರ್ಗದವರು ಎಲ್ಲರೂ ಕೂಡ ಕಾರಣರಾಗಿದ್ದಾರೆ. ಇದಕ್ಕೆ ದಯಮಾಡಿ ಕರಿತೀವಿ. ಪಾತ್ರವರ್ಗದವ್ರಿಗೆ ಕಾಲಾವಕಾಶ ಇದೆ. ಭಕ್ತರ ಅಭಿಲಾಷೆಯನ್ನು ಈಡೇರಿಸ್ತೇನೆ ಕಾರ್ಯಕ್ರಮ ಮುಗಿಯೋದಿಲ್ಲ. ಎಲ್ಲ ಭಕ್ತರ ಪಾತ್ರಾಭಿಮಾನಿಗಳ ಅವರ ಭಕ್ತರ ಕೋರಿಕೆಯನ್ನು ಅವ್ರಿಗೆ ತುರಾಯಿಗಳನ್ನ ನೀಡೋದಕ್ಕೆ ಪ್ರತ್ಯೇಕ ಕಾಲಾವಕಾಶ ಕೊಡ್ತದೆ. ಕಾರ್ಯಕ್ರಮದ ಮಧ್ಯದಲ್ಲಿ ಬಂದು ನಾಟಕವನ್ನು ಅಭಾಸ ಮಾಡ್ದೇ ಪ್ರೇಕ್ಷಕರಿಗೆ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ನಾಟಕ ಪ್ರಾರಂಭ ಆಗಲಿ, ಆ ಯಶಸ್ಸನ್ನು ಪಾತ್ರವರ್ಗದವರು ನಿರ್ವಹಿಸಲಿ, ಅವ್ರದ್ದು ಜವಾಬ್ದಾರಿ ಇದೆ. ಯಾರೇ ಬಂದರೂ ಕೂಡ ಆಮೇಲೆ ಮಾಡೋರಂತೆ ಅಂತೇಳಿ ಈ ನಾಟಕ ಯಶಸ್ವಿ ನೀಡಲಿಕ್ಕೆ ಸಹಕರಿಸಬೇಕು ಅಂತ ಭಕ್ತಾದಿಗಳಲ್ಲಿ ವಿನಂತಿಸ್ತಾ, ಈ ನಾಟಕದ ಅಧ್ಯಕ್ಷತೆಯನ್ನು ಶ್ರೀ ಸಿ ಪಿ ಯೋಗೇಶ್ವರ್, ಶಾಸಕರು, ಮಾಜಿ ಸಚಿವರು, ಚನ್ನಪಣ್ಣ ತಾಲೂಕು ಇವರು ಈ ನಾಟಕದ ಅಧ್ಯಕ್ಷತೆಯನ್ನು ವಹಿಸಿ ಈ ನಾಟಕವನ್ನು ಯಶಸ್ವಿಗೊಳಿಸಬೇಕಾಗಿತ್ತು. ಕಾರಣಾಂತರದಿಂದ ಬರೆದಕ್ಕೆ ಕ್ಷಮೆಯನ್ನು ಕೇಳಿ ಈ ಕಾರ್ಯಕ್ರಮವನ್ನು ನಡೀಲಿ, ಯಶಸ್ವಿ ಆಗಲಿ ಅಂತ ಹಾರೈಸಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ಈ ನಾಟಕದ ಉದ್ಘಾಟನೆಯನ್ನು ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು, ಉಕ್ಕು ಮತ್ತು ಬೃಹತ್ ಖಾತೆ ಕೈಗಾರಿಕಾ ಸಚಿವರು, ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರ ಇವರು ಕೂಡ ಕಾರಣಾಂತರದ ಸಮಸ್ಯೆಗಳಿಂದ ಆಗದಕ್ಕೆ ಕ್ಷಮೆಯನ್ನು ಕೇಳಿ ಯಶಸ್ವಿ ನಾಟಕ ಆಗಲಿ ಅಂತೇಳಿ ಹಾರೈಸಿದ್ದಾರೆ. ಇವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ರಾಮಕಾರ್ಯಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಮಾಕ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸಿದ್ಧಲಿಂಗೇಗೌಡರು ಬರಬೇಕು. ಹಾಗೆ ಉಪಾಧ್ಯಕ್ಷರಾದ ಪ್ರಭಾವತಿ ಶಿವರಾಜರವರು ಬರಬೇಕು. ಶ್ರೀನಿವಾಸ್ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮಾಕ್ಲಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಬೆಟ್ಟೇಗೌಡರು ಗ್ರಾಮ ಪಂಚಾಯತಿ ಸದಸ್ಯರು, ನಮ್ಮ ಗ್ರಾಮದವರೇ ಕೂಡ ಅವರು ಆಗಮಿಸಬೇಕು. ಸತೀಶ್ ಎಂ ಗ್ರಾಮ ಪಂಚಾಯತಿ ಸದಸ್ಯರು ಮಾಕ್ಲಿ, ಚಂದ್ರಕಲಾ ಲೋಕೇಶ್ವರವರು ಸದಸ್ಯರು ಮಾಕ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಶ್ರೀಮತಿ ತಾಯಮ್ಮ ವನ್ನೇಗೌಡ ಸದಸ್ಯರು ಗ್ರಾಮ ಪಂಚಾಯತಿ, ಶ್ರೀ ಮಹೇಶ್ ಆಲಿ ಗ್ರಾಮ ಪಂಚಾಯತ್ ಸದಸ್ಯರು, ಶ್ರೀಮತಿ ಮಮತಾ ಗಂಗರಾಜ್ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಯಲಗುರ್ದೊಡ್ಡಿ, ಶ್ರೀಮತಿ ಸುನಂದಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಮಾಕ್ಲಿ, ಹಾಗೆ ನಮ್ಮ ಶ್ರೀ ಶಿವಣ್ಣವರು BBMP ಗುತ್ತಿಗೆದಾರರು ಮಾಕ್ಲಿ, RT ರಾಮಚಂದ್ರಮೂರ್ತಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮ ಗ್ರಾಮದವರು, ಶ್ರೀಮತಿ ಶಿವಲಿಂಗಮ್ಮ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಯಲಗುರ್ದೊಡ್ಡಿ, ಶ್ರೀಮತಿ ಮಾದೇವಮ್ಮ ಮದ್ದೂರಮ್ಮ. ದಯಮಾಡಿ ಕರೆದಂಥವ್ರು ವೇದಿಕೆಗೆ ಬಂದು ಕಾರ್ಯಕ್ರಮ ಮುಗಿಲಿಕ್ಕೆ ತಕ್ಷಣ ಮುಗಿಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಕರೆದಂಥ ಗೌರವಾನ್ವಿತರಲ್ಲಿ ಮತ್ತೊಮ್ಮೆ ವಿನಂತಿಸ್ತಾ ಇದ್ದೀನಿ. ನಮ್ಮ ಮಾದೇವನವರು ಶ್ರೀಮತಿ ಮಾದೇವಮ್ಮ ಮದ್ದೂರಯ್ಯ ಗ್ರಾಮ ಪಂಚಾಯತ್ ಸದಸ್ಯರು, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಯಲಗುರ್ದೊಡ್ಡಿ, ಶ್ರೀಮತಿ ಮಾಸ್ತಮ್ಮ ಮುನಿಯಮ್ಮ ಯಲಗುರ್ದೊಡ್ಡಿ, ತಾಯಮ್ಮ ವನ್ನೇಗೌಡ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಯಲಗುರ್ದೊಡ್ಡಿ. ಹಾಗೆ ಈ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಶ್ರೀ ಚಿಕ್ಕೇಗೌಡರು ಗ್ರಾಮ ಪಂಚಾಯತಿ ಸದಸ್ಯರು, ದೇವರಾಜು ಆಪ್ಕಾಮ್ಸ್ ಒಕ್ಕಲಿಗರ ಸಂಘ ನಿರ್ದೇಶಕರು, ಶ್ರೀ ಶಿವಣ್ಣವರು ನಿವೃತ್ತ ತಹಸೀಲ್ದಾರರು ನಾಗರಿಕಲ್ದೊಡ್ಡಿ, ಶ್ರೀ ಶಿವಣ್ಣವರು ಜಯನಗರ ಕೋಆಪರೇಟಿವ್ ಸೇರು ದೊಡ್ಡಗಂಗವಾಡಿ, ಶ್ರೀಮತಿ ಜಯಮ್ಮ ಪುಟ್ಸಾಮಗೌಡು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನೈದೊಳ್ಳೆ, ಹನುಮಂತು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಚೆನ್ನೇಗೌಡದೊಡ್ಡಿ. ದಯಮಾಡಿ ಗೌರವಾನ್ವಿತ ಅತಿಥಿಗಳು ವೇದಿಕೆ ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ತುಂಬ ಕಾಲಾವಕಾಶ ತಗೋಬಾರ್ದು. ನಾಟಕ ಭಾಳ ದೊಡ್ಡದಿದೆ. ನಡೆಯುವಂಥ ನಾಟಕಕ್ಕೆ ತೊಂದರೆ ಆಗಬಾರ್ದು ಅಂತ ಗೌರವಾನ್ವಿತರಲ್ಲಿ ವಿನಂತಿಸ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಶಿಷ್ಯವರ್ಗದವರು ಬಂಧುತ್ವದಿಂದ ಅವ್ರನ್ನ ಮಾಡ್ತಾಯಿದ್ರು. ಅಂದರೆ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆ ನಮ್ಮ ಗ್ರಾಮದಲ್ಲಿ ಆಗ್ತಾ ಇದೆಯೇನೋ ಅನ್ನೋ ಮಟ್ಟದಲ್ಲಿ ಅವರ ಒಂದು ಒಡನಾಟ, ಅವರ ಶಿಷ್ಯ ಸಂಬಂಧ ನಡೀತಾ ಇತ್ತು. ನಮ್ಮ ರಾಮಚಂದ್ರಪ್ಪ ಮಾಸ್ಟ್ರು, ಡಾಕ್ಟರ್ R.M. ಪುಟ್ಟಸ್ವಾಮಿ ನಮ್ಮ ಗ್ರಾಮದವರೇ, BNM ತಾಂತ್ರಿಕ ವಿದ್ಯಾಲಯ ಬೆಂಗಳೂರು, ಶ್ರೀ ಕರ್ತಿಮೇಗೌಡರು ನಿವೃತ್ತ ಶಿಕ್ಷಕರು ನೈದೊಳ್ಳೆ ಯಜಮಾನರು, ನಮ್ಮ ಮಾಕ್ಲಿ ಗ್ರಾಮ ಪಂಚಾಯತ್ ಚಿಕ್ಕೇಗೌಡರು ಈ ನಾಟಕ ಮಂಡಳಿಗೆ 2,000 ರೂಪಾಯಿಗಳನ್ನು ಬಹುಮಾನಗಳನ್ನು ಕೊಟ್ಟಿರ್ತಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಶಿಕ್ಷಕರ ಸಂಘದ ಸದಸ್ಯರು ಶ್ರೀ ನಂಜಯ್ಯನವರು, ನಮ್ಮ ಮಾಕ್ಲೇಶ್ವರಹಳ್ಳಿ ದೇವರಾಜಣ್ಣವರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು 1,000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ಶ್ರೀಮತಿ ಶಾರದಮ್ಮ BC ಮುಖ್ಯ ಶಿಕ್ಷಕರು RNR ಪುರ, ಶ್ರೀ ಮಾದೇವಮ್ಮ ಮುಖ್ಯ ಶಿಕ್ಷಕರು, ಮಾದೇವಯ್ಯ ಶ್ರೀ ಮುಖ್ಯ ಶಿಕ್ಷಕರು ಯಲಗುರ್ದೊಡ್ಡಿ,
ಶ್ರೀ ದೇವರಾಜು ಮುಖ್ಯ ಶಿಕ್ಷಕರು ಹೊಂಬೇಗೌಡನದೊಡ್ಡಿ, ಮಾಕ್ಲಿ ಹೊಸಳ್ಳಿ ನಾಗೇಶ್ವರ ಅವರು ನಾಟಕ ಮಂಡಳಿಗೆ ಎಷ್ಟು ಕೊಟ್ಟಿದ್ದಾರೋ 1,000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ಶಿವಣ್ಣವರು ಉಪನ್ಯಾಸಕರು ಮಾಕ್ಲಿ ಹೊಸಳ್ಳಿ, ಪಂಚಲಿಂಗಯ್ಯ ಉಪನ್ಯಾಸಕರು ಮಾಕ್ಲಿ ಹೊಸಳ್ಳಿ, ಶ್ರೀ ಸುರೇಶ್ ಶಿಕ್ಷಕರು ಮಾಕ್ಲಿ ಹೊಸಳ್ಳಿ, ಸುರೇಶ್ ಮಾಸ್ಟ್ರು ಮಾಕ್ಲಿ ಹೊಸಳ್ಳಿ ಯಜಮಾನರು ಕಂಪನಿಗೆ 1,000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ಅಶ್ವತ್ಥಮ್ಮ ಚಲುವರಾಜ್ ಅವರು ನಮ್ಮ ಕಂಪನಿಗೆ 1,000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ಮಾಕ್ಲಿ ಹೊಸಳ್ಳಿ ಲೆಕ್ಚರ್ ಉಪನ್ಯಾಸಕರಾದ ಶಿವಣ್ಣವರು ಕಂಪನಿಗೆ 1,000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ನಮ್ಮ ಗ್ರಾಮದ RNRಪುರದ RM ಪುಟ್ಟಸ್ವಾಮಿಗೌಡರು ತಾಂತ್ರಿಕ ವಿದ್ಯಾನಿಲಯ ಬೆಂಗಳೂರು ಇವರು ನಮ್ಮ ನಾಟಕ ಮಂಡಳಿಗೆ 3,000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ನಮ್ಮ MPCS ಆದ ಶ್ರೀಮತಿ ತಿಮ್ಮರಾಜು ಅಧ್ಯಕ್ಷರು MPCS RNRಪುರ, ಶ್ರೀಕಂಠಯ್ಯ ಕಾರ್ಯದರ್ಶಿ MPCS, ಮಾಕ್ಲಿ ಹೊಸಳ್ಳಿ ಬೋರೇಗೌಡರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಬೋರೇಗೌಡರು ನಮ್ಮ ನಾಟಕ ಮಂಡಳಿಗೆ 5,000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ನಮ್ಮ ದಡ್ಗಂಗೋಡಿ ಕುಮಾರಣ್ಣವರು ಕಂಪನಿಗೆ 1,500 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ನಮ್ಮ ಇಲ್ಗುದೊಡ್ಡಿ ಮುನಿಯಣ್ಣವರು ನಾಟಕ ಮಂಡಳಿಗೆ 1,000 ರೂಪಾಯಿ ಬಹುಮಾನಗಳನ್ನು ಕೊಟ್ಟಿರ್ತಾರೆ. ಎಲ್ಲ ಸೌಹೃದಯ ದಾನಿಗಳಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ನಮ್ಮ ಇಲ್ಗುದೊಡ್ಡಿ ಶಿವಲಿಂಗನವರು ಕೂಡ ನಾಟಕ ಮಂಡಳಿಗೆ 1,000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ಚಿಕ್ಕಣ್ಣಾಚಾರ್ಯರು ದೊಡ್ಡಗಂಗೋಡೆ ಇವರು ಕೂಡ ನಾಟಕ ಮಂಡಳಿಗೆ 2,000 ರೂಪಾಯಿಗಳನ್ನ ಕೊಟ್ಟಿರ್ತಾರೆ. ನಮ್ಮ M ಲೋಕೇಶ್ ಅವರು ಮಾಕ್ಲಿ ಹೊಸಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು 1,000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ನಮ್ಮ ವನೇಗೌಡರ ಮಗ ರಾಮೇಗೌಡರು RNRಪುರ ಇವರು ನಾಟಕ ಮಂಡಳಿಗೆ 1,000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ಯಜಮಾನ್ ಶಿವಲಿಂಗೇಗೌಡ RNRಪುರ ಇವರು ನಾಟಕ ಮಂಡಳಿಗೆ 2,000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ದಯವಿಟ್ಟು ಕರೆದಂತ ಮುಖ್ಯ ಅತಿಥಿಗಳು ಸ್ಟೇಜ್ ಮೇಲೆ ಬರಬೇಕು. ನಮ್ಮ ಇಲ್ಗುದೊಡ್ಡಿ ತಾಯಮ್ಮನವರು ನಾಟಕ ಮಂಡಳಿಗೆ 1,000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ಎಲ್ಲ ದಾನಿಗಳಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಲೋ, ಬಲರಾಮ್ ಮಾಡಿರ್ತಕ್ಕಂಥ ಶಿವಲಿಂಗಣ್ಣ ಸ್ಟೇಜ್ ಮೇಲೆ ದಯಮಾಡಿ ಸಹಕರಿಸಬೇಕು, ಬೇಜಾರು ಮಾಡ್ಕೋಬಾರ್ದು. ದಯವಿಟ್ಟು ತಿಪ್ಪಣ್ಣ ಶಿವಲಿಂಗಣ್ಣ ಸ್ಟೇಜ್ ಹತ್ರ ಬರಬೇಕು. ಮೇಕಪ್ಗೆ ಹೆಸರು ಕರೀತಾ ಇದ್ದಂತ ಮುಖ್ಯ ಅತಿಥಿಗಳು ದಯವಿಟ್ಟು ಎಲ್ಲರೂ ದಯಮಾಡಿ ಸಹಕರಿಸಬೇಕು, ಒಬ್ಬೊಬ್ಬರೇ ಕೊಡಬೇಕು. ತುಂಬು ಹೃದಯದ ದಾನಿಗಳು ಬಹಳ ತುಂಬಿ ಬರ್ತಾ ಇದ್ದಾರೆ. ದೊಡ್ಡಗಂಗೋಡಿ ಮಡಿವಾಳ ಶೆಟ್ಟರು ನಾಟಕ ಮಂಡಳಿಗೆ 500 ರೂಪಾಯಿಗಳನ್ನ ಕೊಟ್ಟಿರ್ತಾರೆ. ನಮ್ಮ ಸೌದೆ ವ್ಯಾಪಾರಿ ಮರಿಯಣ್ಣವರು ಕೆಶಾಪುರ ನಾಟಕ ಮಂಡಳಿಗೆ 1,000 ರೂಪಾಯಿಗಳನ್ನ ಕೊಟ್ಟಿರ್ತಾರೆ. TM ಈರಣ್ಣವರು ದೊಡ್ಡಗಂಗೋಡಿ ನಾಟಕ ಮಂಡಳಿಗೆ 500 ರೂಪಾಯಿಗಳನ್ನ ಕೊಟ್ಟಿರ್ತಾರೆ. ನಮ್ಮ ಗುರ್ಲಿಂಗಣ್ಣವರು ದೊಡ್ಡಗಂಗೋಡಿ 1,000 ರೂಪಾಯಿಗಳನ್ನ ಕೊಟ್ಟಿರ್ತಾರೆ. ನ್ಯಾಯದೊಳ್ಳೆ ಪುಟ್ಟಸ್ವಾಮಿಗೌಡರು ಮಾಕ್ಲಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು 2,000 ರೂಪಾಯಿಗಳನ್ನ ಕೊಟ್ಟಿರ್ತಾರೆ. ನಮ್ಮ ಯಜಮಾನ್ ಶಿವಲಿಂಗೇಗೌಡರು RNRಪುರ ನಾಟಕ ಮಂಡಳಿಗೆ 1,000 ರೂಪಾಯಿಗಳನ್ನ ಕೊಟ್ಟಿರ್ತಾರೆ. ನಮ್ಮ ಯಜಮಾನ್ ಬೈರೇಗೌಡರು ಕೆಶಾಪುರ 3,000 ರೂಪಾಯಿಗಳನ್ನು ದಾನವಾಗಿ ನಾಟಕ ಮಂಡಳಿಗೆ ಕೊಟ್ಟಿರ್ತಾರೆ. ಮಾಕ್ಲಿ ಹೊಸಳ್ಳಿ ತಾಯಮ್ಮ ವನ್ನೇಗೌಡರು ಮಾಕ್ಲಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಇವರು ನಾಟಕ ಮಂಡಳಿಗೆ 5,000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ನಮ್ಮ ಮಾಕ್ಲಿ ಹೊಸಳ್ಳಿ ಶಿವಲಿಂಗಣ್ಣವರು ನಾಟಕ ಮಂಡಳಿಗೆ 500 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ನಮ್ಮ ಮಾಕ್ಲಿ ಹೊಸಳ್ಳಿ MPCS ಸೆಕ್ರೆಟರಿ ಮಾಲಿಂಗಯ್ಯನವರು ನಾಟಕ ಮಂಡಳಿಗೆ 500 ರೂಪಾಯಿಗಳನ್ನ ಕೊಟ್ಟಿರ್ತಾರೆ. ನಮ್ಮ ನೈದೊಳ್ಳೆ ದೇವರಾಜಣ್ಣ ಮಾಸ್ಟ್ರು ಹೊಂಬೇಗೌಡನದೊಡ್ಡಿ ಇವರು ನಾಟಕ ಮಂಡಳಿಗೆ 1,000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ದೊಡ್ಡಗಂಗೋಡಿ ತಮ್ಮಯ್ಯನವರು ನಾಟಕ ಮಂಡಳಿಗೆ 1,000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ನಮ್ಮ ಇಲ್ಗುದೊಡ್ಡಿ ಮಾಧವಯ್ಯ ಮಾಸ್ಟ್ರು ನಾಟಕ ಮಂಡಳಿಗೆ 1,000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ನಮ್ಮ ಇಲ್ಗುದೊಡ್ಡಿ ನಂಜಯ್ಯನವರು 500 ರೂಪಾಯಿಗಳನ್ನು ನಾಟಕ ಮಂಡಳಿಗೆ ಕೊಟ್ಟಿರ್ತಾರೆ. NT ಲಿಂಗೇಗೌಡರು MPCS ಕಾರ್ಯದರ್ಶಿ ನೈದೊಳ್ಳೆ ನಾಟಕ ಮಂಡಳಿಗೆ 1,000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ನಮ್ಮ RNRಪುರದ ತಿರುಮಲೇಗೌಡರು ನಾಟಕ ಮಂಡಳಿಗೆ 1,000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ನೈದೊಳ್ಳೆ ಯಜಮಾನ್ ಸತೀಶ್ ಅವರು ನಾಟಕ ಮಂಡಳಿಗೆ 1,000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ನಮ್ಮ ಮದ್ದೂರಯ್ಯನವರು ಇರುಗುದೊಡ್ಡಿ 2,000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ಚಿಕ್ಟಿಮೇರ್ ಶಿವಲಿಂಗಣ್ಣ 1,000 ರೂಪಾಯಿ ಕೊಟ್ಟಿರ್ತಾರೆ. ಚಿಕ್ಟಿಮೇರ್ ಶಿವಲಿಂಗಣ್ಣ ನಾಟಕ ಮಂಡಳಿಗೆ 1,000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ಇಲ್ಗುದೊಡ್ಡಿ ನಿಂಗಯ್ಯವರು ಯಜಮಾನ್ ನಿಂಗಯ್ಯನವರು ನಾಟಕ ಮಂಡಳಿಗೆ 1,001 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ನಮ್ಮ ಇಲ್ಗುದೊಡ್ಡಿ ಮದ್ದೂರಯ್ಯ 1,001 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ನಮ್ಮ ಚೆನ್ನಗುಣದೊಡ್ಡಿ ಶಿವರಾಮಣ್ಣವರು ನಾಟಕ ಮಂಡಳಿಗೆ 1,000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ನಮ್ಮ
ಮೃತ್ಯುಂಜಯ ವಕೀಲರು ದೊಡ್ಡಗಂಗೋಡಿ ಇವರು ಮಂಡಳಿಗೆ 1,000 ರೂಪಾಯಿಗಳನ್ನು ಹಾಕ್ಕೊಟ್ಟಿರ್ತಾರೆ. ಅರಳಿಕಟ್ಟೆ ದೊಡ್ಡ ಹೆಗಡೆ ನಮ್ಮ ಈ ನಾಟಕ ಮಂಡಳಿಗೆ 1,000 ರೂಪಾಯಿಗಳನ್ನು ಹಾಕ್ಕೊಟ್ಟಿರ್ತಾರೆ. ನಮ್ಮ ಇಲ್ಗುದೊಡ್ಡಿ ದೊಡ್ಡವನವರು ನಾಟಕ ಮಂಡಳಿಗೆ 1,000 ರೂಪಾಯಿಗಳನ್ನು ಹಾಕ್ಕೊಟ್ಟಿರ್ತಾರೆ. ನಮ್ಮ ಆರನ್ಯಾರ್ಪುರದ ಶಿವಣ್ಣವರು ಪುರುಷದೇವ್ ಶಿವಣ್ಣವರು ನಾಟಕ ಮಂಡಳಿಗೆ 1,000 ರೂಪಾಯಿಗಳನ್ನು ಹಾಕ್ಕೊಟ್ಟಿರ್ತಾರೆ. ನಮ್ಮ ಇಲ್ಗುದೊಡ್ಡಿ ಮೂರ್ತಿಯವರು ನಾಟಕ ಮಂಡಳಿಗೆ 500 ರೂಪಾಯಿಗಳನ್ನು ಹಾಕ್ಕೊಟ್ಟಿರ್ತಾರೆ. ಇಲ್ಗುದೊಡ್ಡಿ ಲಕ್ಷ್ಮಮ್ಮ ಅವರು ನಾಟಕ ಮಂಡಳಿಗೆ 500 ರೂಪಾಯಿಗಳನ್ನು ಹಾಕ್ಕೊಟ್ಟಿರ್ತಾರೆ. ಗಂಗೋಡಿ ಅಂಗಡಿ ಶಿವಸೋಮಣ್ಣವರು ನಾಟಕ ಮಂಡಳಿಗೆ 2,000 ರೂಪಾಯಿಗಳನ್ನು ಹಾಕ್ಕೊಟ್ಟಿರ್ತಾರೆ. ಮಾಕ್ಲಿ MPCH ಸೆಕ್ರೆಟರಿ ಗಿರೀಶ್ 1,000 ರೂಪಾಯಿಗಳನ್ನು ಹಾಕ್ಕೊಟ್ಟಿರ್ತಾರೆ. ಮಾಕ್ಲಿ ಕಾರ್ಯದರ್ಶಿ ಉಮೇಶ್ ಅಧ್ಯಕ್ಷರು 500 ರೂಪಾಯಿಗಳನ್ನು ಹಾಕ್ಕೊಟ್ಟಿರ್ತಾರೆ. ನಮ್ಮ ಆರನ್ಯಾರ್ಪುರದ MPCS ಕಾರ್ಯದರ್ಶಿ ಶ್ರೀಕಂಠು 3,000 ರೂಪಾಯಿಗಳನ್ನು ಕಂಪ್ನಿ ಕೊಟ್ಟಿರ್ತಾರೆ. ನಾಯ್ದೊಳ್ಳೆ ದೊಡ್ಡಬರೇಗೌಡರು ನಾಟಕ ಮಂಡಳಿಗೆ 500 ರೂಪಾಯಿಗಳನ್ನು ಹಾಕ್ಕೊಟ್ಟಿರ್ 1,000 ರೂಪಾಯಿಗಳನ್ನು ಹಾಕ್ಕೊಟ್ಟಿರ್ತಾರೆ. ನಮ್ಮ ಮಾಕ್ಲಿ ಪೀಚೇಗೌಡರು ರಾಜೇಶ್ 1,000 ರೂಪಾಯಿಗಳನ್ನು ಹಾಕ್ಕೊಟ್ಟಿರ್ತಾರೆ. ನಮ್ಮ ಮರ್ಸಿದೇಗೌಡರು ಕಬ್ಬಳಮ್ಮ ದೇವಸ್ಥಾನದ ಮರ್ಸಿದೇಗೌಡರು 1,000 ರೂಪಾಯಿಗಳನ್ನು ಹಾಕ್ಕೊಟ್ಟಿರ್ತಾರೆ. ನಮ್ಮ ದೊಡ್ಡಗಂಗೋಡಿ ಮರಿ ವ್ಯಾಪಾರಿ ವೆಂಕಟೇಶಣ್ಣವರು ನಾಟಕ ಮಂಡಳಿಗೆ 1,000 ರೂಪಾಯಿಗಳನ್ನು ಹಾಕ್ಕೊಟ್ಟಿರ್ತಾರೆ. ನಮ್ಮ ಚೆನ್ನಗುಡದೊಡ್ಡಿ ಸೌದೆ ವ್ಯಾಪಾರಿ ಚಂದ್ರಣ್ಣವರು ನಾಟಕ ಮಂಡಳಿಗೆ 1,000 ರೂಪಾಯಿಗಳನ್ನು ಹಾಕ್ಕೊಟ್ಟಿರ್ತಾರೆ. ನಮ್ಮ ದೇವರಾಜು ಅವರು ಬೀಚಣ್ಣವ್ರ ಮಗ ದೇವರಾಜ್ ಅವರು ನಾಯ್ದೊಳ್ಳೆ ನಾಟಕ ಮಂಡಳಿಗೆ 1,000 ರೂಪಾಯಿಗಳನ್ನು ಹಾಕ್ಕೊಟ್ಟಿರ್ತಾರೆ. ಇಲ್ಗುದೊಡ್ಡಿ ರಾಮಕೃಷ್ಣ ಅವರು ನಾಟಕ ಮಂಡಳಿಗೆ 1,000 ರೂಪಾಯಿಗಳನ್ನು ಹಾಕ್ಕೊಟ್ಟಿರ್ತಾರೆ. ಪಾಮಣ್ಣವರು ಇಲ್ಗುದೊಡ್ಡಿ ನಾಟಕ ಮಂಡಳಿಗೆ 500 ರೂಪಾಯಿಗಳನ್ನು ಹಾಕ್ಕೊಟ್ಟಿರ್ತಾರೆ. ಆರನ್ಯಾರ್ಪುರದ ಚಿಕ್ಕೋನು 500 ರೂಪಾಯಿಗಳನ್ನು ಹಾಕ್ಕೊಟ್ಟಿರ್ತಾರೆ. ಬೋರಮ್ಮ ಎರಳ್ಳಿ ನಾಟಕ ಮಂಡಳಿಗೆ 1,000 ರೂಪಾಯಿಗಳನ್ನು ಹಾಕ್ಕೊಟ್ಟಿರ್ತಾರೆ. ಆರನ್ಯಾರ್ಪುರದ ಮಾಜಿ ಕಾರ್ಯದರ್ಶಿ ಸಿದ್ದರಾಮೇಗೌಡರು ನಾಟಕ ಮಂಡಳಿಗೆ 1,500 ರೂಪಾಯಿಗಳನ್ನು ಹಾಕ್ಕೊಟ್ಟಿರ್ತಾರೆ. ನಮ್ಮ ಸಿದ್ದರಾಜ್ ಬಲಣ್ಣರ ಸಿದ್ದರಾಜು ನಾಟಕ ಮಂಡಳಿಗೆ 1,000 ರೂಪಾಯಿಗಳನ್ನು ಹಾಕ್ಕೊಟ್ಟಿರ್ತಾರೆ. ನಾಯ್ದೊಳ್ಳೆ ಮರ್ಸಿದೇಗೌಡರು ಕುಳ್ಳೇಗೌಡರು ನಾಟಕ ಮಂಡಳಿಗೆ 1,000 ರೂಪಾಯಿಗಳನ್ನು ಹಾಕ್ಕೊಟ್ಟಿರ್ತಾರೆ. ನಮ್ಮ ಮುದೇವಡರ ರಾಜು ಆರನ್ಯಾರ್ಪುರ ನಾಟಕ ಮಂಡಳಿಗೆ 500 ರೂಪಾಯಿಗಳನ್ನು ಹಾಕ್ಕೊಟ್ಟಿರ್ತಾರೆ. ಎಂಟಮ್ಮ ನಾಯ್ದೊಳ್ಳೆ 500 ರೂಪಾಯಿಗಳನ್ನು ನಾಟಕ ಮಂಡಳಿಗೆ ಕೊಟ್ಟಿರ್ತಾರೆ. ಪುಟ್ಸಾಮ್ಗೌಡರು ಅಜಯ್ ನಾಟಕ ಮಂಡಳಿಗೆ 1,000 ರೂಪಾಯಿಗಳನ್ನು ಹಾಕ್ಕೊಟ್ಟಿರ್ತಾರೆ. ನಾಯ್ದೊಳ್ಳೆ ಕೆರೆಗೌಡರು ಮಲ್ಲೇಗೌಡರು 500 ರೂಪಾಯಿ ನಾಟಕ ಮಂಡಳಿಗೆ ಕೊಟ್ಟಿರ್ತಾರೆ. ನಮ್ಮ ಮೋಟೇಗೌಡರು ಪುಟ್ಸಮ್ಮಣ್ಣವರು ಕಾಯಿನ್ಯಾಪಾರ ನಾಟಕ ಮಂಡಳಿಗೆ 500 ರೂಪಾಯಿಗಳನ್ನ ಕೊಟ್ಟಿರ್ತಾರೆ. ನಮ್ಮ ಕಲ್ಗೆರೆ ಮಂಚಣ್ಣವ್ರ ಮಗ ಶಿವಲಿಂಗಯ್ಯ ನಾಟಕ ಮಂಡಳಿಗೆ 1,000 ರೂಪಾಯಿಗಳನ್ನು ಹಾಕ್ಕೊಟ್ಟಿರ್ತಾರೆ. ನಮ್ಮ ತಿಮ್ಮೇಗೌಡರ ಮಗ ನಾಗೇಶ್ ಇವರು ಕೂಡ ನಾಟಕ ಮಂಡಳಿಗೆ 1,000 ರೂಪಾಯಿ ಬಹುಮಾನಗಳನ್ನು ಹಾಕ್ಕೊಟ್ಟಿರ್ತಾರೆ. ನಮ್ಮ ಉಪನ್ಯಾಸಕರು ಮಾಕ್ಲಿವಸಳ್ಳಿ ಪಂಚಿಂಗಣ್ಣವರು ನಾಟಕ ಮಂಡಳಿಗೆ 2,000 ರೂಪಾಯಿಗಳನ್ನು ಹಾಕ್ಕೊಟ್ಟಿರ್ತಾರೆ. ನಾಯ್ದೊಳ್ಳೆ MPCS ಅಧ್ಯಕ್ಷರು ಬೋರೇಗೌಡರು 1,000 ರೂಪಾಯಿಗಳನ್ನು ಹಾಕ್ಕೊಟ್ಟಿರ್ತಾರೆ. ನಮ್ಮ ಕಾಚಳ್ಳಿ ನಂಜಪ್ಪನವರು ನಾಟಕ ಮಂಡಳಿಗೆ 1,000 ರೂಪಾಯಿಗಳನ್ನು ಹಾಕ್ಕೊಟ್ಟಿರ್ತಾರೆ. ನಮ್ಮ ಅಪ್ಪಾಜಿಗೌಡರು ನಿಂಗೇಗೌಡರು ನಾಟಕ ಮಂಡಳಿಗೆ 2,000 ರೂಪಾಯಿಗಳನ್ನು ಹಾಕ್ಕೊಟ್ಟಿರ್ತಾರೆ. ನಮ್ಮ ಇಲ್ಗುದೊಡ್ಡಿಯ ವಾಟರ್ ಮ್ಯಾನ್ ವಿಸ್ಕಂಟು 1,000 ರೂಪಾಯಿಗಳನ್ನು ಹಾಕ್ಕೊಟ್ಟಿರ್ತಾರೆ. ಎಲ್ಲ ಸೌಹೃದಯ ಬಂಧುಗಳಿಗೆ ಇನ್ನೇ ಕರಿಬೇಕು. ಸೌಹೃದಯ ದಾನಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ದೊಡ್ಡಮದ್ದೂರಿ ಎಲ್ಗುದೊಡ್ಡಿ 500 ರೂಪಾಯಿಗಳನ್ನು ಹಾಕ್ಕೊಟ್ಟಿರ್ತಾರೆ. ನಮ್ಮ ನಾಯ್ದೊಳ್ಳೆ ಗ್ರಾಮದ ಕೃಷ್ಣಮೂರ್ತಿ ಕೆರೆಗೌಡರು ಕೃಷ್ಣಮೂರ್ತಿ ನಾಟಕ ಮಂಡಳಿಗೆ 500 ರೂಪಾಯಿಗಳನ್ನು ಹಾಕ್ಕೊಟ್ಟಿರ್ತಾರೆ. ನಮ್ಮ ಮಲೆಗೌಡರು ನಿಂಗೇಗೌಡರು ನಾಟಕ ಮಂಡಳಿಗೆ 500 ರೂಪಾಯಿಗಳನ್ನು ಹಾಕ್ಕೊಟ್ಟಿರ್ತಾರೆ. ಇಲ್ಗುದೊಡ್ಡಿ ಮಮತಾ ಗಂಗಯ್ಯನವರು ನಾಟಕ ಮಂಡಳಿಗೆ 1,000 ರೂಪಾಯಿಗಳ ಬಹುಮಾನಗಳನ್ನು ಹಾಕ್ಕೊಟ್ಟಿರ್ತಾರೆ. ನಮ್ಮ ಪುರುಷದೇವರ ಗಂಗಾಧರ್ 1,000 ರೂಪಾಯಿಗಳನ್ನು ದೇಣಿಗೆಯಾಗಿ ನಾಟಕ ಮಂಡಳಿಗೆ ಕೊಟ್ಟಿರ್ತಾರೆ. ನಮ್ಮ ಕೆಸಾಪುರದ ಮರಿಯಾಪಾರಿ ಪುರುಷಮ್ಮಣ್ಣವರು ನಾಟಕ ಮಂಡಳಿಗೆ 2,000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ನಮ್ಮ ಇಲ್ಗುದೊಡ್ಡಿ ಮುನಿಯಣ್ಣವರು ಮುನಿಯಯ್ಯ ಇವರು ನಾಟಕ ಮಂಡಳಿಗೆ 500 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ನಮ್ಮ ಟೆಂಪೋ ಸಿದ್ದರಾಜು ರಾಮಲಿಂಗಣ್ಣರ ಸಿದ್ದರಾಜು ಆರನ್ಯಾರ್ಪುರ 2,000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ನಮ್ಮ ಯಜಮಾನ್ ನಿಂಗೇಗೌಡರು ಮಾಕ್ಲಿ ಇವರು ಕೂಡ ನಾಟಕ ಮಂಡಳಿಗೆ 1,000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ನಮ್ಮ ಕೆಳಗೆರೆ ಮಂಚಣ್ಣರ ಶೇಖರ ನಾಟಕ ಮಂಡಳಿಗೆ 1,500 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ನಮ್ಮ ಬೇರ್ಲಿಂಗ